ಬೇಸಿಕಲಿ ಎ ಐ ಅಂದರೆ ಏನು? ಎ ಐ ಅಂದರೆ ಕ್ಲಿಯರ್ ಡೆಫಿನೇಷನ್ ಅಂತ ಇಲ್ಲ, ಯಾಕಂದರೆ ಅದರಲ್ಲಿ ಮಷಿನ್ ಲರ್ನಿಂಗ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು. ಇವಾಗ ಎ ಐ ಅಂದರೆ ಆಲ್ಮೋಸ್ಟ್ ಚಾಟ್ GPT ಥರ ಸಮಥಿಂಗ್ ಕಾಲ್ಡ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ಸ್ ಅಂತ 70s 80s ಇಂದ ನಡೀತಾ ಬರ್ತಾ ಇದೆ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಒಂದು ವರ್ಡ್ ಅದನ್ನು ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಬಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ನಡೆಯುತ್ತೆ. ಲೈನ್ ಬರೆದ್ಬಿಟ್ಟು ಆರೋ ಮಾರ್ಕ್ ಹಾಕಿ ಅದ್ರದ್ದು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಕೊಟ್ಟು ಇನ್ನೊಂದು ಲೈನ್ ಬರೆದು ಆರೋ ಮಾರ್ಕ್ ಹಾಕಿದ್ರೆ ಆ ಒಂದು ಎಕ್ಸಾಂಪಲ್ ನೋಡಿಕೊಂಡು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಇಟ್ ಕ್ಯಾನ್ ಡೂ ಇಟ್. ಈವನ್ ದ ರಿಸರ್ಚರ್ಸ್ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ನ ಡಾಮಿನೇಟ್ ಮಾಡುತ್ತಾ? ಇಟ್ಸ್ ಅನ್ಫೇರ್ ಟು ಕಂಪೇರ್. ಮಗಿ ಕಲಿತಾ ಇದ್ವಿ, ಕ್ಯಾಲ್ಕುಲೇಟರ್ ಬಂತು, ಕ್ಯಾಲ್ಕುಲೇಟರ್ ಹ್ಯೂಮನ್ ಕೇಪಬಿಲಿಟಿ ಡಾಮಿನೇಟ್ ಮಾಡ್ತಾ. ಎ ಐ ಬಂದ ಮೇಲೆ ಒಂದಷ್ಟು ಕೂಗೆದ್ದಿದೆ. ಇಸ್ ಇಟ್ ಟ್ರೂ? ಕೆಲಸಗಳು ಕಳ್ಕೊಳ್ತಾರ ಜನ? ಡೆಫಿನೆಟ್ಲಿ ಸಮ್ ಟೈಪ್ ಆಫ್ ಜಾಬ್ಸ್ ವಿಲ್ ಡೆಫಿನೆಟ್ಲಿ ಗೋ ಅವೇ. ಎ ಐ ತಂತ್ರಜ್ಞಾನದ ಲಾಭಗಳೇನು? ರೂಟೀನ್ ರಿಪಿಟೇಟಿವ್ ವರ್ಕ್ ಎಲ್ಲ ಆಟೋಮೇಟ್ ಆಗೋಗುತ್ತೆ. ಈವನ್ ಪ್ರೋಗ್ರಾಮಿಂಗ್ ಕೈಂಡ್ ಆಫ್ ಎ ಥಿಂಗ್. ಸೊ ಎ ಐ ಇವಾಗ ಟಾಸ್ಕ್ ಮಾಸ್ಟರ ಎಲ್ಲರ ಜೀವನದಲ್ಲಿ? ಟಾಸ್ಕ್ ಪರ್ಫಾರ್ಮರ್. ಡಿಫೆನ್ಸಿಗೆ ಎ ಐ ಯಾವ ರೀತಿ ಹೆಲ್ಪ್ ಆಗುತ್ತೆ? ಕಂಪ್ಯೂಟರ್ ವಿಷನ್ ಆಗಿರ್ಬೋದು, ರೋಬೋಟಿಕ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಎ ಐ. ಸೋಷಿಯಲ್ ಮೀಡಿಯಾದಲ್ಲಿ ಯಾರದ್ದೋ ಮುಖ ಬಳಸಿ, ಯಾರದ್ದೋ ಫೋಟೋ ಬಳಸಿ ವಿಡಿಯೋಗಳನ್ನ ಶುರು ಮಾಡ್ತಿದ್ದಾರೆ. ಥ್ರೆಟ್ ಆಗಬಹುದಾ? ಡೆಫಿನೆಟ್ಲಿ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀರಾ, ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ತೆಗಿಬೇಕು ಅಂತ ಹೇಳ್ಬೋದು ಅಷ್ಟೇ. ಬಟ್ ಆ ಕ್ರಿಯೇಷನ್ ನಿಲ್ಸಕ್ಕಾಗಲ್ಲ. ಎ ಐ ಇಂದ ಬರೋ ಎಲ್ಲಾ ಇನ್ಫಾರ್ಮೇಶನ್ ಸರಿನೇ ಇರಬೇಕು ಅಂತಿಲ್ವಾ? ಚಾನ್ಸೇ ಇಲ್ಲ. ದಟ್ಸ್ ಕಾಲ್ಡ್ ಹ್ಯಾಲುಸಿನೇಷನ್ಸ್. ದಟ್ ಇಸ್ ದ ಪವರ್ ಆಫ್ ಎ ಐ. ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಗಂಡ ಹೆಂಡತಿನ ರಿಪ್ಲೇಸ್ ಮಾಡ್ಬೋದಾ? ನೀವು ಕೇಳಿದ ಪ್ರಶ್ನೆಗೆ ನಿಮಗೆ ಬೇಕಾದಂಗೆ ಉತ್ತರ ಬರಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ಎ ಐ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಎ ಐ ಸದ್ಯಕ್ಕೆ ಇಡೀ ವಿಶ್ವದಾದ್ಯಂತ ಚರ್ಚೆಯಾಗ್ತಾ ಇರೋ ವಿಷಯ. ಎ ಐ ಏನು ಅನ್ನೋದರ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಸ್ ನಮ್ಮೆಲ್ಲರಲ್ಲೂ ಇದೆ. ಆದರೆ ಎ ಐನ ವ್ಯಾಪ್ತಿ ಎಷ್ಟು, ಆಳ ಎಷ್ಟು, ಅಗಲ ಎಷ್ಟು, ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ವಿಷಯ ಗೊತ್ತಿಲ್ಲ. ಆಗಿಂದಾಗೆ ಒಂದು ಚರ್ಚೆ ಖಂಡಿತವಾಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಕೆಲಸ ಹೋಗುತ್ತಂತೆ ತುಂಬ ಜನರದ್ದು. ಹೌದಾ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಕೆಲಸಗಳು ಕ್ರಿಯೇಟ್ ಆಗುತ್ತವೆ ಅಂತ ಬಹಳಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಹಾಗಾದರೆ ಅಸಲಿಗೆ ಎ ಐ ಅಂದರೆ ಏನು, ಅದರ ವ್ಯಾಪ್ತಿ ಏನು, ಆಳ ಏನು, ಅಗಲ ಏನು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕಳೆದ 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಪ್ರೈವೇಟ್ ರಿಸರ್ಚರ್ ಹಾಗೂ ಎ ಐ ಸ್ಪೆಷಲಿಸ್ಟ್ ಆಗಿರೋ ರಾಮ್ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಎ ಐ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ಇತ್ತೀಚಿನ ದಿನದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಆದರೆ ಅದರ ಆಳ ಅಗಲ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಇವೆ. ಅದರ ಇಂಪ್ಯಾಕ್ಟ್ ಏನು ನಮ್ಮ ಜೀವನಗಳ ಮೇಲೆ ಅನ್ನೋದ್ರ ಬಗ್ಗೆನೂ ಬಹಳಷ್ಟು ಕ್ವೆಶ್ಚನ್ಸ್ ಇವೆ. ಈಗ ಸುಮ್ಮನೆ ಎಕ್ಸಾಂಪಲ್ಸ್ ತೊಗೊಳ್ಳೋದಾದರೆ, ಕಳೆದ ಕಂಪ್ಯೂಟರ್ ಪ್ರತಿಯೊಬ್ಬರ ಜೀವನದಲ್ಲಿ ಬರಬೇಕು, ಅದರ ಪರಿಚಯ ಆಗಬೇಕು ಅಂದರೆ ಒಂದು 30 ವರ್ಷ ತೆಗೆದುಕೊಳ್ತು. ರೇಡಿಯೋ ಒಂದು ಅರ್ಧ ಜನರ ಜೀವನದಲ್ಲಿ ಬರಬೇಕು, ಅವ್ರ ಮನೆ ತಲುಪಬೇಕು ಅಂದರೆ ಒಂದು 30 ವರ್ಷ ತೆಗೆದುಕೊಳ್ತು. ಟೆಲಿವಿಷನ್ ಒಂದು 12 ವರ್ಷ, ಟಿ ವಿ ಒಂದು 12 ವರ್ಷ ತೆಗೆದುಕೊಳ್ತು. ಸ್ಮಾರ್ಟ್ ಫೋನ್ ಸ್ವಲ್ಪ ಬೇಗ, ಒಂದು 7-7.5 ವರ್ಷ ತೆಗೆದುಕೊಳ್ತು. ಆದರೆ ಎ ಐ ಒಂದು 2-2.5 ವರ್ಷದಲ್ಲೇ ಎಲ್ಲರೂ ಬಳಸೋ ಹಾಗೆ ಆಗ್ತಾ ಇದೆ. ಇವಾಗ ಏನಾದರೂ ಕ್ವೆಶನ್ಸ್ ಬಂತು ಅಂದರೆ ಮೊಬೈಲ್ ತೆಗಿ, ಅದರಲ್ಲಿ ಕೇಳು, ಅದರ ಕಂಪ್ಲೀಟ್ ನಾಲೆಡ್ಜನ್ನು ಪಡ್ಕೊಂಬಿಡು. ವಾಟ್ಸಾಪಲ್ಲಿ ಎ ಐ ಇದೆ, ಗೂಗಲಲ್ಲಿ ಎ ಐ ಇದೆ, ಎಲ್ಲ ನಾವು ಎ ಐಯಿಂದ ಸುತ್ತುವರ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಆದರೆ ಬೇಸಿಕಲಿ ಎ ಐ ಅಂದರೆ ಏನು? ಓಕೆ, ಎ ಐ ಅಂದರೆ ಅದಕ್ಕೆ ಕ್ಲಿಯರ್ ಡೆಫಿನೇಷನ್ ಅಂತ ಇಲ್ಲ, ಯಾಕಂದರೆ ಅದರಲ್ಲಿ ಮಷಿನ್ ಲರ್ನಿಂಗ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು. ಇವಾಗ ಎ ಐ ಅಂದರೆ ಆಲ್ಮೋಸ್ಟ್ ಚಾಟ್ GPT ಥರ ಏನೋ ಸಮಥಿಂಗ್ ಕಾಲ್ಡ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ಸ್ ಅಂತ. ಓಕೆ, ಅದು ಮೋಸ್ಟ್ ರೀಸೆಂಟ್ ಅಡ್ವಾನ್ಸ್ಮೆಂಟ್. ಬಟ್ ಇದಕ್ಕೆಲ್ಲ ರೀಸೆಂಟ್ ಅಡ್ವಾನ್ಸ್ಮೆಂಟಿಗೆ ಏನೇನು ಬೇಕು ಟೆಕ್ನಾಲಜೀಸ್, ಅದೆಲ್ಲ ಆಲ್ಮೋಸ್ಟ್ 70s 80s ಇಂದ ನಡೀತಾ ಬರ್ತಾ ಇದೆ. ಅಂದರೆ 1970-80ರಲ್ಲಿ ಅಲ್ಲಿಂದ ಆಲ್ಮೋಸ್ಟ್ ಈಗ ನ್ಯೂರಲ್ ನೆಟ್ವರ್ಕ್ ಅಂತ ಏನು ಆರ್ಕಿಟೆಕ್ಚರ್ ಇದೆ, ಅದ್ರದ್ದು ಟ್ರೈನಿಂಗ್ ಅಲ್ಗೋರಿದಮ್ಸ್, ಅದು ಈಗ ಕಂಪ್ಯೂಟ್ರು ಯಾವ ಥರ ಡೇಟಾ ಯೂಸ್ ಮಾಡಿಕೊಂಡು ಈಗ ಕರೆಂಟ್ ಲೆವೆಲ್ ಆಫ್ ಎ ಐ ಅಚೀವ್ ಮಾಡಿದೆಯಲ್ಲ, ಅವೆಲ್ಲ ಆಲ್ಮೋಸ್ಟ್ 80sಲ್ಲಿ ಮಾಡಿರೋಂಥ ಅಲ್ಗೋರಿದಮ್ಗಳು. ಓಕೆ, ಇವಾಗ ಏನಾಗಿದೆ ಅಂದರೆ ಟೆಕ್ನಾಲಜಿ, ಕಂಪ್ಯೂಟೇಷನ್ ಟೆಕ್ನಾಲಜಿ ಇಂಪ್ರೂವ್ ಆಯಿತು, GPUs ಬಂತು. ಅದರಿಂದ ನಾವು ಅವಾಗ ಚಿಕ್ಕ ನ್ಯೂರಲ್ ನೆಟ್ವರ್ಕ್ಗಳು ಮಾಡಿ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ಇಟ್ಕೊಂಡು ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು, ಇವಾಗ ಆಲ್ಮೋಸ್ಟ್ ಇಂಟರ್ನೆಟ್ ಸ್ಕೇಲ್ ಡೇಟಾ ಇಟ್ಕೊಂಡು, ಓಕೆ, ಸೊ ಅದು ದೊಡ್ಡ ಮಾಡೆಲ್ಗಳು ಅಂದರೆ ಲೈಕ್ ಸಮ್ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಮ್ಯಾಥಮೆಟಿಕಲ್ ಕಂಪ್ಯೂಟೇಷನ್ಸ್ ನಡೆಯುತ್ತದು. ಜಸ್ಟ್ ಒಂದು ವರ್ಡ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಒಂದು ವರ್ಡ್ ಅದನ್ನು ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಬಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ನಡೆಯುತ್ತೆ ಒಂದೊಂದು ವರ್ಡಿಗೂ.
ಒಂದೊಂದು ವರ್ಡಿಗೂ ಒಂದೊಂದು ವರ್ಡ್ ಕ್ರಿಯೇಟ್ ಆಗೋದಕ್ಕೂ ಕೂಡ ಬಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್. ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಈಗ ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ತನ್ನ ಹತ್ತಿರ ಇರೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಆ ಕ್ಷಣಕ್ಕೆ ಅನಲೈಸ್ ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಹಾಂ, ಇನ್ಫಾರ್ಮೇಷನ್ ಅದು ಬೇರೆ ಥರದಲ್ಲಿ ಸೇವ್ ಆಗಿರುತ್ತೆ, ಡೇಟಾ ಥರ ಇರಲ್ಲ. ಬಟ್ ಎಸ್, ಅದರಿಂದ ಡೈಜೆಸ್ಟ್ ಮಾಡ್ಕೊಂಡಿರೋವಂಥ ಇನ್ಫಾರ್ಮೇಷನ್ನ ನೀವು ಏನು ಪ್ರಶ್ನೆ ಕೇಳಿದ್ರೇನೋ ಅದಕ್ಕೆ ನೆಕ್ಸ್ಟ್ ವರ್ಡ್ ಏನೇನು ಬರಬೇಕು ಒಂದೊಂದೇ ವರ್ಡ್ ಕನ್ಸ್ಟ್ರಕ್ಟ್ ಮಾಡುತ್ತೆ. ಓಕೆ, ಆ ಪ್ರತಿ ವರ್ಡ್ ಜನ್ರೇಟ್ ಮಾಡಲಿಕ್ಕೂ ಕೂಡ ಅಷ್ಟು ಲೆವೆಲ್ ಆಫ್ ಕ್ಯಾಲ್ಕುಲೇಷನ್ ನಡಿಬೇಕು. ಓಕೆ, ಇಟ್ಸ್ ವೆರಿ ಹಂಗ್ರಿ ಫಾರ್ ಪವರ್, ಇದು ಎಲೆಕ್ಟ್ರಿಸಿಟಿ ಇದು ಕನ್ಸಂಪ್ಷನಿಗೆ. ಪ್ಲಸ್ ಆ ಮಷಿನ್ ಅದನ್ನು ಟ್ರೈನ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಲೈಕ್ ಒಂದು ನಂಬರ್ ಪ್ರಕಾರ ChatGPT ಟ್ರೈನ್ ಮಾಡಲಿಕ್ಕೆ ಇನಿಷಿಯಲ್ ಮಾಡಿದಾಗ $1 billion ವಾಟ್ ಸ್ಪೆಂಟ್ ಟು ಟ್ರೈನ್. $1 billion ಒಂದು ಸಲ ಟ್ರೈನ್ ಮಾಡಬೇಕು. ಅದಕ್ಕೆ ನಿಮಗೆ ಆ ಮಷಿನ್ ಅದು ಒಂದು ಸಲ ಟ್ರೈನ್ ಮಾಡಿದರೆ ನೆಕ್ಸ್ಟ್ 6 months ಅದೇ ನಾಲೆಜ್ ಇರುತ್ತೆ. ಹೊಸದಾಗಿ ಏನಾರು ಡೆವಲಪ್ ಆದರೂ ಹೊಸ ನ್ಯೂಸ್ ಏನಾರು ಬಂದಿದ್ದು ಅದೆಲ್ಲ ಅದ್ರಲ್ಲಿ ಸಿಗಲ್ಲ ಅವಾಗ. ಓಕೆ, ರೈಟ್. ಸೊ ದೇರ್ ಇಸ್ ಅ ಕಟ್ ಆಫ್ ಪಾಯಿಂಟ್ ಎಲ್ಲ ಮಷಿನ್ ಈ ಮಾಡೆಲ್ಗೆ. ಸೊ ತುಂಬ ಫ್ರೀಕ್ವೆಂಟಾಗಿ ಟ್ರೈನ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಓಕೆ, ಸೊ ಈ ಆಲ್ಮೋಸ್ಟ್ ಅದರಲ್ಲಿ ಏನು ಟೆಕ್ನಾಲಜಿ ಇತ್ತಲ್ಲ, ಹೌ ದ ಮಾಡೆಲ್ಸ್ ವರ್ ಲರ್ನಿಂಗ್ ಫ್ರಮ್ ಡೇಟಾ, ಆ ಟೆಕ್ನಾಲಜಿ ಹಳೇದು. ಓಕೆ ಓಕೆ, ಕಂಪ್ಯೂಟ್ ಪವರ್ ಇರೋದ್ರಿಂದ ಅದೇ ಮಾಡೆಲ್ಸನ್ನ ಸ್ವಲ್ಪ ಲಾರ್ಜ್ ಮಾಡೆಲ್ಸ್ ಮಾಡಿ ಇಂಟರ್ನೆಟ್ ಸ್ಕೇಲಲ್ಲಿ ಡೇಟಾ ಹಾಕಿ ಟ್ರೈನ್ ಮಾಡಿದಾಗ ಆಲ್ಮೋಸ್ಟ್ ಈ ಎಮರ್ಜೆಂಟ್ ಬಿಹೇವಿಯರ್ ಅಂತಾರೆ, ಲೈಕ್ ದ ಇಂಟೆಲಿಜೆಂಟ್ ಕೇಪಬಿಲಿಟೀಸ್ ಎಲ್ಲ ಆಮೇಲೆ ಕಾಣಿಸೋಕ್ಕೆ ಶುರುವಾಯಿತು ಅದರಲ್ಲಿ. ಅಂದರೆ ಇಟ್ಸ್ ನಾಟ್ ಲೈಕ್ ಹೌ ನಾವು ಹ್ಯೂಮನ್ಸ್ ಯಾವ ಥರ ಇಂಟೆಲಿಜೆಂಟ್ ಅಂತ ಯೋಚನೆ ಮಾಡ್ತೀವಿ ಆ ಥರ ಅಲ್ಲ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅಷ್ಟು ಪ್ಯಾಟರ್ನ್ಸ್ ಆಲ್ರೆಡಿ ಅವೈಲಬಲ್ ಇಂಟರ್ನೆಟ್ ಡೇಟಾದಲ್ಲಿ, ಅಷ್ಟು ಪ್ಯಾಟರ್ನ್ಸ್ ಇದೆ. ನೀವೇನು ಕ್ವೆಶನ್ ಕೇಳಿದ್ರು ಅದೇ ಟೈಪಲ್ಲಿ ಯಾರೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕೇಳಿದ್ದು ಇರುತ್ತೆ. ಬಟ್ ಈಗ AI ಕೇಪಬಿಲಿಟಿ ಏನು ಅಂದರೆ ನೀವು ಬೇರೆ ವರ್ಡ್ಸ್ ಯೂಸ್ ಮಾಡ್ಬೋದು, ಅಲ್ಲಿ ಇಂಟರ್ನೆಟ್ಟಲ್ಲಿ ಬೇರೆ ವರ್ಡ್ಸೇ ಯೂಸ್ ಮಾಡಿರ್ಬೋದು. ಅದನ್ನು ಅರ್ಥ ಮಾಡಿಕೊಂಡು ಅದೇ ಕ್ವೆಶನಿಗೆ ಅಲ್ಲಿ ಮುಂಚೆ ಇದ್ದಿದ್ದ ನಾಲೆಜಲ್ಲಿ ಡೇಟಾದಲ್ಲಿ ಏನು ಇನ್ಫಾರ್ಮೇಷನ್ ಇತ್ತು ಅದನ್ನು ಯೂಸ್ ಮಾಡಿ ಆನ್ಸರ್ ಜನ್ರೇಟ್ ಮಾಡೋ ಕೇಪಬಿಲಿಟಿ ಇದೆ. ಓಕೆ, ಅಂದರೆ ಕೆಲವೇ ಹೊತ್ತಿನ ಮುಂಚೆ ನೀವು ಮಾತಾಡ್ತಾ ಇದ್ರಿ, ಅಂದರೆ ಇದರ ನಿರೀಕ್ಷೆ ಇರಲಿಲ್ಲ ಏನು ನಾವುಗಳು ಶುರು ಮಾಡಿದಾಗ ಇದರ ನಿರೀಕ್ಷೆ ಇರಲಿಲ್ಲ. ಸೊ ಆಲ್ಮೋಸ್ಟ್ ಲೈಕ್ ಅದು ಹೆಂಗಿತ್ತು ಅಂದರೆ ಲ್ಯಾಂಗ್ವೇಜ್ ಮಾಡೆಲ್ಸ್ ಅನ್ನೋದು ಯೂಶ್ವಲಿ ಅದನ್ನು ಕೂಡ ತುಂಬ ಮುಂಚೆಯಿಂದನೂ ಯೂಸ್ ಮಾಡ್ತಾಯಿದ್ರು. ಓಕೆ, ಸೊ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನೀವು ಯಾವ್ದಾರು ಒಂದು ಸೆಂಟೆನ್ಸ್ ಕೊಟ್ಟು ಅದು ಟ್ರಾನ್ಸ್ಲೇಟ್ ಮಾಡಬೇಕು. ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅದು ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಒಂದು ಈ ವರ್ಡಿಗೆ ಇಷ್ಟೊಂದು ಪಾಸಿಬಿಲಿಟೀಸ್ ಇದೆ ಅಂತ. ಆ ಆಪ್ಷನಲ್ಲಿ ಯಾವ ವರ್ಡನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಲ್ಯಾಂಗ್ವೇಜ್ ಮಾಡೆಲ್ಸ್ ವರ್ ಯೂಸ್ಡ್. ಈ ಲ್ಯಾಂಗ್ವೇಜಲ್ಲಿ ಯಾವುದು ಪ್ರಾಮಿನೆಂಟಾಗಿ, ಯಾವುದು ಕಾಮನ್ ಆಗಿ ಕೊಲೋಕಿಯಲ್ ಆಗಿ ಯಾವ ವರ್ಡ್ ಯೂಸ್ ಮಾಡ್ತಾರೆ, ಫಾರ್ಮಲ್ ಆಗಿ ಯಾವ ವರ್ಡ್ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ದ್ಯಾಟ್ ವಾಸ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಬಟ್ ಅದೇ ಲ್ಯಾಂಗ್ವೇಜ್ ಮಾಡೆಲ್ನ ಇಷ್ಟು ಇಂಟರ್ನೆಟ್ ಆಫ್ ಸ್ಕೇಲ್ ಡೇಟಾದಲ್ಲಿ ಟ್ರೈನ್ ಮಾಡಿದಾಗ ಸರ್ಪ್ರೈಸಿಂಗ್ ರಿಸಲ್ಟ್ಸ್ ಬರೋಕ್ಕೆ ಶುರುವಾಯಿತು. ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ ಮತ್ತು ಸಮಥಿಂಗ್ ಕಾಲ್ಡ್ ಇನ್ ಕಾಂಟೆಕ್ಸ್ಟ್ ಲರ್ನಿಂಗ್. ಈಗ ಅದಕ್ಕೆ ನೀವು ಮಾಡೆಲ್ಗೆ ಒಂದು 2 ಎಕ್ಸಾಂಪಲ್ ಕೊಟ್ಟರೆ, ಓಕೆ, ಒಂದು ಲೈನ್ ಬರೆದ್ಬಿಟ್ಟು ಆ್ಯರೋ ಮಾರ್ಕ್ ಹಾಕಿ ಅದರದ್ದು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಕೊಟ್ಟು, ಇನ್ನೊಂದು ಲೈನ್ ಬರೆದು ಆ್ಯರೋ ಮಾರ್ಕ್ ಹಾಕಿದರೆ ಆ ಒಂದು ಎಕ್ಸಾಂಪಲ್ ನೋಡಿಕೊಂಡು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಇಟ್ ಕ್ಯಾನ್ ಡೂ ಇಟ್. ಸೊ ನಿರೀಕ್ಷೆಗೂ ಮೀರಿ ಅದು ಪರ್ಫಾರ್ಮ್ ಮಾಡ್ತದೆ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ದಿಸ್ ಥಿಂಗ್. ಸೊ ಮುಂಚೆ ಇದ್ದಿದ್ದ ಡೇಟಾದಲ್ಲಿ ಏನಿದೆ ಅದನ್ನೇ ಉತ್ತರ ಕೊಡೋದಕ್ಕೂ 1-2 ಎಕ್ಸಾಂಪಲ್ ಕೊಟ್ಟ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿ ನೆಕ್ಸ್ಟ್ ಅದೇ ಥರ ರಿಪೀಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸೊ ದ್ಯಾಟ್ ಈಸ್ ದ ಥಿಂಗ್ ದಟ್ ನೋಬಡಿ ಎಕ್ಸ್ಪೆಕ್ಟೆಡ್. ಓಕೆ, ಈವನ್ ದ ರಿಸರ್ಚರ್ಸ್ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್. ರೈಟ್, ಒನ್ಸ್ ದೇ ಸ್ಟಾರ್ಟೆಡ್ ಸೀಯಿಂಗ್ ಇಟ್, ದೆನ್ ದೇ ಗಾಟ್ ಬೋಲ್ಡರ್, ದೆನ್ ಸ್ಟಾರ್ಟೆಡ್ ಟ್ರೈನಿಂಗ್ ಆನ್, ಮತ್ತು ಇನ್ನೂ ಹೆಚ್ಚು ಡೇಟಾ ಹಾಕಿ ಟ್ರೈನ್ ಮಾಡಿದಾಗ ನಾವು ವಾಟ್ ವಿ ಸಿ ಟುಡೇ. ಸೊ ನಿಮ್ಮ ಪ್ರಕಾರ ರಿಸರ್ಚರ್ಸ್ಗೂ ಕೂಡ ಒಂದು ಸರ್ಪ್ರೈಸ್ ಇದೆ ಇದು. ನನ್ನ ಪ್ರಶ್ನೆ ಇರೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ನ ಡಾಮಿನೇಟ್ ಮಾಡುತ್ತಾ? ಇಟ್ಸ್ ಅನ್ಫೇರ್ ಟು ಕಂಪೇರ್ ದೋಸ್ಟು. ಯಾಕೆಂದರೆ ಈಗ ಆಲ್ಮೋಸ್ಟ್ ಲೈಕ್ ನಾವೆಲ್ಲ ಟೇಬಲ್ಸ್ ಕಲಿತಾ ಇದ್ವಿ, ಮಗಿ ಕಲಿತಾ ಇದ್ವಿ, ಕ್ಯಾಲ್ಕುಲೇಟರ್ ಬಂತು. ಕ್ಯಾಲ್ಕುಲೇಟ್ರು ಹ್ಯೂಮನ್ ಕೇಪಬಿಲಿಟಿ ಡಾಮಿನೇಟ್ ಮಾಡ್ತಾ. ಓಕೆ, ರೈಟ್. ಸೊ ನಮಗೇನಂದರೆ ಲೈಕ್ ಯಾವುದೋ ರಿಯಲ್ ವರ್ಲ್ಡ್ ಸಿನಾರಿಯೋದಲ್ಲಿ
ಪ್ರಾಬ್ಲಮ್ಸ್ ಅದನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಈ ನಂಬರ್ಸ್ ಮಲ್ಟಿಪ್ಲೈ ಮಾಡಿದರೆ ನಂಗೆ ಉತ್ತರ ಸಿಗುತ್ತೆ ಅಂತ ಗೊತ್ತಾದ ಮೇಲೆ ಕ್ಯಾಲ್ಕುಲೇಟ್ರ್ ಯೂಸ್ ಮಾಡ್ಬೋದು ಅಲ್ವಾ. ಅದೇ ಥರ ಎ ಐ ಕೂಡ ಐ ಮೀನ್ ಇಟ್ ಕ್ಯಾನ್ ಡೆಫಿನೆಟ್ಲಿ ಡೂ ಲಾಟ್. ಇದು ಏನೋ ವೇ ಡಿಫ್ರೆಂಟ್ ಫ್ರಮ್ ವಾಟ್ ಕ್ಯಾಲ್ಕುಲೇಟರ್ಸ್ ಡಿಡ್, ರೈಟ್. ಸೊ ಈಗ ಕಾಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ವರ್ಲ್ಡ್ ಆಫ್ ನಾಲೆಜ್, ಅದು ಎಷ್ಟು ನಾಲೆಜನ್ನು ಟ್ರೈನ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಎನಿಥಿಂಗ್ ದಟ್ ಯು ವಾಂಟ್ ಟು ನೋ ಯು ಕ್ಯಾನ್ ಆಸ್ಕ್. ಯಾವ ಒಬ್ಬ ಹ್ಯೂಮನ್ ಬೀಯಿಂಗ್ ಯು ಕಾಂಟ್ ಬೀಟ್ ದಟ್, ರೈಟ್. ಸೊ ದೇರ್ ಇಸ್ ಸಮಥಿಂಗ್ ಲೈಕ್ ಮಷೀನ್ಸ್ ವಿಲ್ ಆಲ್ವೇಸ್ ಬಿ ಬೆಟರ್ ದೆನ್ ಹ್ಯೂಮನ್ಸ್. ಬಟ್ ನಾವು ಅದನ್ನು ಲೈಕ್ ನಾವು ಇವಾಗ ದಟ್ ಬಿಕಮ್ಸ್ ಎ ಟೂಲ್ ಫಾರ್ ಅಸ್. ಅದನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಓಕೆ, ರೈಟ್. ಸೊ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಇಟ್ಸ್ ಅ ಕಂಪೀಟಿಂಗ್, ಅದನ್ನು ನಮಗೆ ಸಿಕ್ಕಿರೋ ಹೊಸ ಟೂಲ್ ಅಂತ ನೋಡಿಕೊಂಡು ಲೈಕ್ ಹೌ ಟು ಯೂಸ್ ದಟ್ ಟು ಸಾಲ್ವ್ ಬಿಗರ್ ಪ್ರಾಬ್ಲಮ್ಸ್. ಅಂದರೆ ಅದರ ಸಹಾಯ ಪಡ್ಕೋಬಹುದು ಅಂತ ಹೇಳ್ತೀರಿ. ಓಕೆ, ಈಗ ಎ ಐ ಬಂದ ಮೇಲೆ ಒಂದಷ್ಟು ಕೂಗೆದ್ದಿದೆ, ಕೆಲಸಗಳು ಹೋಗ್ಬಿಡುತ್ತೆ ತುಂಬ ಜನರದ್ದು ಅಂತ ಹೀಗೆ ತಮಾಷೆ ಮಾಡ್ತಾ ಇರ್ತಾರೆ. ಆ್ಯಂಕರು ನಾಳೆ ರೀಪ್ಲೇಸ್ ಆಗ್ತಾರೆ ಅಂತ. ಆ್ಯಂಡ್ ಅಫ್ಕೋರ್ಸ್ ನ್ಯೂಸ್ ಚಾನಲ್ಸಲ್ಲಿ ಅದರದ್ದೊಂದು ಎಕ್ಸ್ಪೆರಿಮೆಂಟ್ ಕೂಡ ಆಗಿತ್ತು ಆರಂಭದ ದಿನಗಳಲ್ಲಿ. ಇಸ್ ಇಟ್ ಟ್ರೂ? ಕೆಲಸಗಳು ಕಳ್ಕೊಳ್ತಾರ ಜನ? ಡೆಫಿನೆಟ್ಲಿ ಸಮ್ ಟೈಪ್ ಆಫ್ ಜಾಬ್ಸ್ ವಿಲ್ ಡೆಫಿನೆಟ್ಲಿ ಗೋ ಅವೇ. ಲೈಕ್ ಓಕೆ, ಇವಾಗ ನಾನು ನೋಡ್ತಾ ಇರೋದ್ರಲ್ಲಿ ಪ್ರೋಗ್ರಾಮಿಂಗ್, ರೈಟ್. ಪ್ರೋಗ್ರಾಮಿಂಗಲ್ಲಿ ಇವಾಗ ಎ ಐ ಆಸ್ ಅಡ್ವಾನ್ಸ್ ಟು ಸಚ್ ಎನ್ ಎಕ್ಸ್ಟೆಂಟ್. ನೀವು ಆಲ್ಮೋಸ್ಟ್ ಒಂದು ಏನೋ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ನ ನೀವು ನಾರ್ಮಲ್ ಇಂಗ್ಲೀಷಲ್ಲಿ ಬರೆದ್ರೆ ಯು ವಿಲ್ ಗೆಟ್ ಅ ವರ್ಕಿಂಗ್ ಸಾಫ್ಟ್ವೇರ್. ಅಷ್ಟೇ ಅಲ್ಲ, ಅದನ್ನು ಡೆಪ್ಲಾಯ್ ಮಾಡಿ ಆನ್ಲೈನ್ ಲಾಂಚು ಮಾಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ಸಮಥಿಂಗ್ ಲೈಕ್ ಲಾಸ್ಟ್ 1 ಇಯರಲ್ಲಿ ಇಟ್ ಹ್ಯಾಸ್ ಒಂದು ಸಣ್ಣ ಪ್ರೋಗ್ರಾಮ್ ಬರೆಯೋದಕ್ಕಿಂತ ಲೆವೆಲಿಂದ ಇವಾಗ ಫುಲ್ ಸಾಫ್ಟ್ವೇರ್ ಡೆಪ್ಲಾಯಬಲ್ ಸಾಫ್ಟ್ವೇರ್ ಆಗೋವರೆಗೂ ಲಾಸ್ಟ್ 1 ಇಯರಲ್ಲಿ ಪ್ರೋಗ್ರೆಸ್ ಆಗಿದೆ. ಲಾಸ್ಟ್ 1 ಇಯರಲ್ಲಿ? ಎಸ್. ಓಕೆ, ದ್ಯಾಟ್ ಈಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಫಾರ್ ಪ್ರೋಗ್ರಾಮರ್ಸ್. ಓಕೆ, ಹೆಂಗೆ ಅಂದರೆ ಏನು ಎಫೆಕ್ಟ್ ಮಾಡುತ್ತೆ? ಇವಾಗ ನನ್ನ ಟೀಮ್ಸಲ್ಲೂ ಕೂಡ, ನಾನು ಕನ್ಸಲ್ಟ್ ಮಾಡ್ತಾ ಇರೋ ಕಂಪನಿಗಳಲ್ಲಿ ಟೀಮ್ಸಲ್ಲಿ ಕೂಡ ಆಲ್ಮೋಸ್ಟ್ ನಾವು ಎ ಐ ಯೂಸ್ ಮಾಡೇ ಕೋಡ್ ಮಾಡೋದು. ಓಕೆ, ಸೊ ಹ್ಯೂಮನ್ ಎಕ್ಸ್ಪರ್ಟೀಸ್ ಎಲ್ಲಿ ಬೇಕಾಗುತ್ತೆ? ಆ ಡೊಮೇನ್ ನಾಲೆಜ್ ಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟೀಸ್ ಬೇಕು, ಏನು ಮಾಡಬೇಕು, ಎಲ್ಲಿ ಡೇಟಾ ಇದೆ ಅದನ್ನೆಲ್ಲ ಕಾಂಟೆಕ್ಸ್ಟ್ ಕೊಡಬೇಕು. ಸೊ ಅದು ಬಿಟ್ಟರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಏನಿತ್ತು ದಟ್ ಬಿಕೇಮ್ ಇರಲೆವೆಂಟ್ ನೌ. ಓಕೆ, ಇವಾಗ ನಾವು ಈ ಹೊಸ ಹೈರ್ ಮಾಡಬೇಕಾದ್ರೂ ಇವಾಗ ಲೈಕ್ ವಿ ಆರ್ ಲುಕಿಂಗ್ ಫಾರ್ ಪೀಪಲ್ ಯಾರಿಗೆ ಆ ಪ್ರೋಗ್ರಾಮ್ ಏನು ಮಾಡ್ತಾಯಿದೆ ಅಂತ ಅರ್ಥ ಆಗತ್ತೆ. ಓಕೆ, ಅದನ್ನು ಅರ್ಥ ಮಾಡಿ ಅದಕ್ಕೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಜನ್ರೇಟ್ ಮಾಡಬೇಕು ಪ್ರೋಗ್ರಾಮ್. ಆವಾಗ ಲೆವೆಲ್ ಆಫ್ ಥಿಂಕಿಂಗ್, ಲೆವೆಲ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ರಿಕ್ವೈರ್ಡ್ ಈಸ್ ಮಚ್ ಮೋರ್ ದ್ಯಾನ್ ಒಂದು ಎಲ್ಲ ಮಾಡಿದ ಮೇಲೆ ಇದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡು ಅಂತ ಹೇಳೋದಕ್ಕಿಂತ ನೌ ಯು ನೀಡ್ ಪೀಪಲ್ ಹೂ ಹ್ಯಾವ್ ಟು ಥಿಂಕ್ ಅಟ್ ಅ ಹೈಯರ್ ಲೆವೆಲ್. ಸೊ ಪ್ರೋಗ್ರಾಮರ್ಸ್ಗೆ ಪ್ರಾಬ್ಲಮ್ ಅಂತ ನೀವು ಹೇಳ್ತಾ ಇದ್ರಿ, ಬಟ್ ಐ ಸಿ ವೇರಿಯಸ್ ಫೀಲ್ಡ್ಸ್. ಯಾಕೆಂದರೆ ಇವಾಗ ಪ್ಲೇಸ್ಟೋರಿಗೆ ಹೋದರೆ ನಿಮಗೆ ಎಷ್ಟು ಆಪ್ಷನ್ಸ್ ಇದೆ ಅಂದರೆ, ಇಂಟೀರಿಯರ್ಸ್ ಮಾಡಬೇಕು ಅಂದರೆ ನಿಮಗೆ ಒಂದು ಹೊಸ ಆ್ಯಪ್ ಬಂದಿದೆ, ಎಕ್ಸ್ಟೀರಿಯರ್ಸ್ ಮಾಡಬೇಕು ಅಂದರೆ ಹೊಸ ಆ್ಯಪ್ ಬಂದಿದೆ, ಮೇಕಪ್ಪಿಗೆ ಹೊಸ ಆ್ಯಪ್ ಬಂದಿದೆ, ಲ್ಯಾಂಗ್ವೇಜ್ ಲರ್ನಿಂಗಿಗೆ ಹೊಸ ಆ್ಯಪ್ ಬಂದಿದೆ, ಲ್ಯಾಂಗ್ವೇಜ್ಗಳನ್ನು ಕಲಿಬೇಕು ಅಂತ ಹೇಳಿದ್ರೆ. ಐ ಥಿಂಕ್ ಎಲ್ಲ ಫೀಲ್ಡ್ಗಳಿಗೂ ಸಮಸ್ಯೆ ಮಾಡುತ್ತಾ ಮುಂದಿನ ದಿನಗಳಲ್ಲಿ? ಅದನ್ನು ಸಮಸ್ಯೆ ಅಂತ ಅನ್ಕೋಬೇಕು, ಅದು ಕರೆಕ್ಟ್ ಆ್ಯಟಿಟ್ಯೂಡ್ ಅಲ್ಲ. ಓಕೆ, ರೈಟ್. ನಾವು ವಿ ಗಾಟ್ ಅ ಮೋರ್ ಪವರ್ಫುಲ್ ಟೂಲ್. ಅದನ್ನು ಯೂಸ್ ಮಾಡಿಕೊಂಡು ಮುಂಚೆ ಏನು ವಾಟ್ ವಾಸ್ ನಾಟ್ ಪಾಸಿಬಲ್ ಅರ್ಲಿಯರ್ ಇವಾಗ ಪಾಸಿಬಲ್ ಆಗ್ತಾಯಿದೆ. ಓಕೆ, ಸೊ ವಿಲ್ ಹ್ಯಾವ್ ಟು ರೀಥಿಂಕ್ ಎಲ್ಲ ಕೆಲಸಗಳನ್ನು, ಎಲ್ಲ ಜಾಬ್ಗಳಲ್ಲೂ ಏನೇನು ಮಾಡ್ತಾಯಿದ್ವಿ. ಟೈಮ್ ಟು ಸ್ಟಾಪ್ ಆ್ಯಂಡ್ ರೀಥಿಂಕ್ ಆ್ಯಂಡ್ ಸಿ ಲೈಕ್ ಯುನೋ ಹೌ ಕ್ಯಾನ್ ಯು ಡೂ ಇಟ್ ಬೆಟರ್. ಅಪ್ಡೇಟ್ ಆಗಬೇಕು ಅಂತ ವಿತ್ ಎ ಐ. ಸೊ ಜಾಬ್ಸ್, ಹೊಸ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ರೈಟ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಬಿಕಾಸ್ ಆಫ್ ದಿಸ್ ಎಬಿಲಿಟಿ ನಾವು ಎಷ್ಟು ಮಾಡ್ಬೋದು, ಇನ್ನು ಏನೇನು ಮಾಡ್ಬೋದು ಅಂತ ಅದು ಜಾಸ್ತಿ ಆಗುತ್ತೆ. ಸೊ ನಮ್ಮ ಮಾಡ್ತಾ ಇರೋ ರೀತಿ ಚೇಂಜ್ ಆಗುತ್ತೆ. ಓಕೆ, ಓಕೆ, ಇಟ್ ವಿಲ್ ಓಪನ್ ಅಪ್ ಮೋರ್ ಆಪರ್ಚುನಿಟೀಸ್. ಸೊ ಇವಾಗ 10th ಸ್ಟ್ಯಾಂಡರ್ಡಲ್ಲಿ ನಾವಿದ್ವಿ ಅಂದರೆ ಇನ್ನು PUC ಬಗ್ಗೆ ಯೋಚನೆ ಮಾಡಬೇಕು ಆ್ಯಂಡ್ ಗ್ರ್ಯಾಜುಯೇಷನ್ ಸುಮ್ಮನೆ ಹಾಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀವಿ. ಕರೆಕ್ಟ್. ಸೊ ಇವಾಗ ಹೊಸ ಕೇಪಬಿಲಿಟಿ ಇದೆ ಅಂದರೆ ನಾವು ಇನ್ನೂ ಹಳೆ ಥರನೇ ಮಾಡ್ತೀನಿ ಅಂತಂದರೆ ಯು ವಿಲ್ ಲೂಸ್ ಔಟ್. ಓಕೆ, ರೈಟ್. ಸೊ ಬಟ್ AI ತಂತ್ರಜ್ಞಾನದ ಲಾಭಗಳೇನು?
ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಲಾಭಗಳಿವೆ ಇದರಿಂದ, ಬೆನಿಫಿಟ್ಸು ಮತ್ತು ಡೆವಲಪ್ಮೆಂಟಿಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ? ಓಕೆ, ಈಸಿ ಅಂದರೆ ರುಟೀನ್ ರಿಪಿಟೇಟಿವ್ ವರ್ಕ್ ಎಲ್ಲ ಆಟೋಮೇಟ್ ಆಗೋಗುತ್ತೆ ಹಾಂ, ಅಲ್ವಾ. ಸೊ ಅದರಲ್ಲಿ ಆಲ್ಮೋಸ್ಟ್ ದೇರ್ ಇಸ್ ನೋ ಥಿಂಕಿಂಗ್, ನೋ ದಿಸ್ ಥಿಂಗ್, ಯು ಹ್ಯಾವ್ ಟು ರಿಪೀಟೆಡ್ಲಿ ಕೀಪ್ ಡೂಯಿಂಗ್ ಥಿಂಗ್ಸ್. ಅದೆಲ್ಲ ದೇರ್ ಇಸ್ ನೋ ಬ್ರೈನರ್, ಅದೆಲ್ಲ ಆಟೋಮೇಟ್ ಆಗೋಗುತ್ತೆ, ರೈಟ್. ಈವನ್ ಪ್ರೋಗ್ರಾಮಿಂಗ್ ಕೈಂಡ್ ಆಫ್ ಎ ಥಿಂಗ್. ನಾವು ದ ಪ್ರೋಗ್ರಾಮರ್ಸ್ ಎಬಿಲಿಟಿ ಮುಂಚೆ ಅವ್ರಿಗೊಂದು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಕಿತ್ತು, ಇವಾಗ ಅದು ಸಾಕಾಗಲ್ಲ, ರೈಟ್. ಯಾಕಂದರೆ ಪ್ರೋಗ್ರಾಮಿಂಗ್ ಈಸ್ ಡನ್ ಬೈ AI. ನಾವು ಯು ಹ್ಯಾವ್ ಟು ಎಲಿವೇಟ್ ಯುವರ್ ಸೆಲ್ಫ್ ಟು ದ ನೆಕ್ಸ್ಟ್ ಲೆವೆಲ್, ರೈಟ್. ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ ಇರಬೇಕು, ಏನೋ ಡೊಮೇನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಹೊಸ ಪ್ರಾಬ್ಲಮ್ ಫಾರ್ಮುಲೇಟ್ ಮಾಡಿ ಸಾಲ್ವ್ ಮಾಡೋಂಗಿರಬೇಕು. ಓಕೆ, ಸೊ ಅದು ಎಬಿಲಿಟಿ, ಈಗ ಒಂದು ಸಿಂಗಲ್ ಸ್ಕಿಲ್ ಏನೇನಿತ್ತು ಅದು ಸಾಕಾಗಲ್ಲ ಈಗ, ರೈಟ್. ಈಗ ಮಲ್ಟಿ ಸ್ಕಿಲ್, ಬಿಕಾಸ್ ಮಲ್ಟಿಪಲ್ ಸ್ಕಿಲ್ಸ್ AI ವಿಲ್ ಬ್ರಿಂಗ್ ಇಟ್ ಟು ಯು. ಸೊ AI ಇವಾಗ ಟಾಸ್ಕ್ ಮಾಸ್ಟರಾ ಎಲ್ಲರ ಜೀವನದಲ್ಲಿ? ಟಾಸ್ಕ್ ಪರ್ಫಾರ್ಮರ್ ನೋ. ಓಕೆ, ಅದಕ್ಕೆ ನೀವು ಯು ನೀಡ್ ಅ ಪಪೆಟಿಯರ್ ಟು ಮ್ಯಾನೇಜ್ ದಟ್, ರೈಟ್. ಸೊ that we still need human expertise, but the level of knowledge and expertise needed to do that ಅದು ಡಿಫ್ರೆಂಟ್ ಫ್ರಮ್ ಜಸ್ಟ್ ರೈಟಿಂಗ್ ಪ್ರೋಗ್ರಾಮ್ಸ್ ನಾವು, ರೈಟ್. ಎಲ್ಲ ಕ್ಷೇತ್ರದಲ್ಲೂ ಅದೇ ಥರ ಆಗ್ತಾ ಹೋಗುತ್ತೆ. ಈಗ ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತಾರಲ್ಲ, ಸೊ ಬರೆದ್ಬಿಟ್ಟು ಮತ್ತೆ ರಿವೈಸ್ ಮಾಡೋದು, ಎಡಿಟ್ ಮಾಡೋದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ದಟ್ ಜಾಬ್ ಇಸ್ ಡನ್ ಬೈ AI. ಯು ಕ್ಯಾನ್ ಸ್ಪೆಂಡ್ ಮೋರ್ ಆನ್ ವಾಟ್ ಟು ರೈಟ್, ರೈಟ್. ವೇರ್ ಟು ಡೂ ಯರ್ ರಿಸರ್ಚ್, ಎಲ್ಲಿಂದ ಇನ್ಫಾರ್ಮೇಷನ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ, ಅದ್ರ ಮೇಲೆ ಫೋಕಸ್ ಮಾಡ್ಬೋದು, ರೈಟ್. ಸೊ ದಟ್ ಈಸ್ ಅ ಬಿಗ್ ಬೆನಿಫಿಟ್. ಡಿಫೆನ್ಸಿಗೆ AI ಯಾವ ರೀತಿ ಹೆಲ್ಪ್ ಆಗುತ್ತೆ? ಡಿಫೆನ್ಸ್ ಇಸ್ ಲೈಕ್ ವೆರಿ ವಾಸ್ಟ್ ಏರಿಯಾ. ಐ ಮೀನ್, ನನಗೆ ಪರ್ಸ್ನಲ್ಲಾಗಿ ಅದ್ರ ಬಗ್ಗೆ ಎಕ್ಸ್ಪರ್ಟೀಸ್ ಇಲ್ಲ, ಬಟ್ ಇನ್ ಜನರಲ್ ಇಫ್ ಯು ಸಿ ಕಂಪ್ಯೂಟರ್ ವಿಷನ್ ಆಗಿರ್ಬೋದು, ರೋಬೋಟಿಕ್ಸ್ ಆಗ್ಬೋದು, ಎಲ್ಲ ಕಡೆನೂ AI is the one that runs all those machines and programs and all that, right. ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳನ್ನು ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಆಗ್ತಾ ಇವೆ, ಮೆಮ್ಸ್ ಆಗ್ತಾ ಇವೆ. ಇದು ಎಲ್ಲೋ ಒಂದು ಕಡೆ ಸೋಷಿಯಲ್ ಥ್ರೆಟ್ಟಿಗೂ ಕಾರಣ ಆಗುತ್ತಾ AI, ಇನ್ ಕೇಸ್ ರೆಗ್ಯುಲೇಷನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ? ಯಾಕಂದರೆ ಯಾರದ್ದೋ ಮುಖ ಬಳಸಿ, ಯಾರದ್ದೋ ಫೋಟೋ ಬಳಸಿ ವಿಡಿಯೋಗಳನ್ನು ಶುರು ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇವಾಗ ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ, ಬಟ್ ಡೆವಲಪ್ ಆಗ್ತಾ ಆಗ್ತಾ ಅದೊಂದು ಥ್ರೆಟ್ ಆಗಬಹುದಾ? ಡೆಫಿನೆಟ್ಲಿ. ಅದೆಲ್ಲ ಲೈಕ್ ಆಲ್ಮೋಸ್ಟ್ ಲೈಕ್ ಯಾವುದೇ ಪವರ್ಫುಲ್ ಟೆಕ್ನಾಲಜಿ ಜೊತೆಗೆ ಯು ವಿಲ್ ಹ್ಯಾವ್ ಟು ಯೂಸ್ ಇಟ್ ಮೋರ್ ರೆಸ್ಪಾನ್ಸಿಬ್ಲಿ. ಓಕೆ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಸೊ ಬರೀ ರೆಗ್ಯುಲೇಷನ್ಸ್ ಅಲೋನ್ ಐ ಡೋಂಟ್ ನೋ ಹೌ ಇಟ್ ಕ್ಯಾನ್ ಸ್ಟಾಪ್, ರೈಟ್. ಸೊ ಆ ಟೆಕ್ನಾಲಜಿ ಆ್ಯಕ್ಸೆಸ್ ಎಲ್ಲರಿಗೂ ಇರಬೇಕಾದ್ರೆ ಅವರು ಯಾವ ಥರ ಯೂಸ್ ಮಾಡ್ಕೋತಾರೆ ಅನ್ನೋದು ವಿ ಕಾಂಟ್ ಕಂಟ್ರೋಲ್ ಎವ್ರಿವೇರ್, ರೈಟ್. ಬಟ್ ಇಫ್ ನಮ್ಮ ಕನ್ಸ್ಯೂಮರ್ಸ್ ಎಜುಕೇಟ್ ಆದರೆ ದೆನ್ ದೇ ಕ್ಯಾನ್ ಬಿ ಲೈಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ಒನ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ಸ್ ಕೂಡ ಇದ್ರ ಬಗ್ಗೆ ಕೆಲವೊಂದು ರೆಗ್ಯುಲೇಷನ್ಸ್ ತರದ ಹೊರತು ಕಷ್ಟ ಅನಿಸುತ್ತೆ AI ಜೊತೆಗೆ ಜೀವನ. ರೆಗ್ಯುಲೇಷನ್ಸ್ ಅಂದರೆ ಎಲ್ಲಿ ತರ್ಬೋದು ಅಂದರೆ ಪ್ರೈವಸಿ ಕಂಟ್ರೋಲ್ ಮಾಡಲಿಕ್ಕೆ, ಯಾವ ಡೇಟಾ AI ಮಾಡೆಲ್ಗೆ ಆಕ್ಸೆಸಿಬಲ್ ಇರುತ್ತೆ ಟ್ರೈನ್ ಮಾಡಲಿಕ್ಕೆ ಅಲ್ಲಿ ಮಾಡ್ಬೋದು, ರೈಟ್. ಬಟ್ ಟೆಕ್ನಾಲಜಿ ಒಂದು ಫೇಸ್ ಜನ್ರೇಷನ್ ಟೆಕ್ನಾಲಜಿ ಇದ್ದರೆ, ಫೇಕ್ ಫೇಸ್ ಕ್ರಿಯೇಟ್ ಮಾಡೋ ಟೆಕ್ನಾಲಜಿ ಇದ್ದರೆ ಅದಕ್ಕೆ ಏನು ರೆಗ್ಯುಲೇಷನ್ಸ್ ಮಾಡೋಕ್ಕಾಗುತ್ತೆ? ಯು ಕಾಂಟ್ ಕಂಟ್ರೋಲ್ ಇಟ್. ಕಂಟ್ರೋಲ್ ಆಗುತ್ತಾ ಹಾಗಾದರೆ? ಸೊ ಯಾರು ಬೇಕಾದರೂ ಮಾಡೆಲ್ ಡೌನ್ಲೋಡ್ ಮಾಡಿ ರನ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಓಕೆ ಓಕೆ, ಸೊ ಅವಾಗ ಏನಾಗ್ತದೆ ಅಂದರೆ ಅಟ್ಮೋಸ್ಟ್ ವಾಟ್ ದೇ ಕ್ಯಾನ್ ಡೂ ಇಸ್, ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿರ್ತೀರ, ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಅದನ್ನು ತೆಗಿಬೇಕು ಅಂತ ಹೇಳ್ಬೋದು ಅಷ್ಟೇ. ಬಟ್ ಆ ಕ್ರಿಯೇಷನ್ನೇ ನಿಲ್ಸೋಕ್ಕಾಗಲ್ಲ. ಓಕೆ, ಸೊ ಈ ಇನ್ಫಾರ್ಮೇಷನ್ ಅದು ಆರ್ಟಿಫಿಷಿಯಲ್ ಟೆಕ್ನಾಲಜಿ ಬಗ್ಗೆ ಇನ್ನೂ ಒಂದು ಏನು ಕ್ವೆಶ್ಚನ್ ಇದೆ ಅಂತ ಹೇಳಿದ್ರೆ, ಟು ಮಚ್ ಆಫ್ ಇನ್ಫಾರ್ಮೇಷನ್ನ ಅದು ಕನ್ಸ್ಯೂಮ್ ಮಾಡೋವಾಗ ತನ್ನ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಅದು ಇಟ್ ಕ್ಯಾನ್ ಟ್ವಿಸ್ಟ್ ದ ಸಬ್ಜೆಕ್ಟ್ ಅಂತ, ಅಂದರೆ ಸತ್ಯನ ಅಥವಾ ಯಾವುದೇ ಒಂದು ವಿಷಯನ ಟ್ವಿಸ್ಟ್ ಮಾಡಬಹುದು ಅದು ಅಂತ. ಈಸ್ ಇಟ್ ಪಾಸಿಬಲ್? ತನಗೆ ಹೆಂಗೆ ಬೇಕೋ ಅದನ್ನು ಹಾಗೆ ಏನಾಗಿದೆ ಅಂದರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ
ಅದು ಒಂದು ಹ್ಯೂಮನ್, ಅದಕ್ಕೊಂದು ಇಂಟೆಲಿಜೆನ್ಸ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡಿ ಜನಕ್ಕೆ ಆ ಥರ ಹೆದರಿಕೆ ಬರ್ತಾ ಇದೆ. ಅಲ್ಲ, ಯಾಕೆಂದರೆ ಇದೊಂದು ದೊಡ್ಡ ಇಶ್ಯೂನೂ ಆಗಿತ್ತು ನಿಮ್ಮ ಗಮನದಲ್ಲಿದ್ದರೆ. ಓಪನ್ ಎ ಐ ಬಗ್ಗೆ ವಿಸಿಲ್ ಬ್ಲೋವರ್ ಒಬ್ಬರಿದ್ರು, ಅದಾದಮೇಲೆ ಅವರ ಡೆತ್ ಆಯಿತು. ಅದಾದಮೇಲೆ ಸೋ ಮೆನಿ ಕ್ವೆಶನ್ಸ್. ಆ ವಿಸಿಲ್ ಬ್ಲೋವರ್ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ರು, ವಿತ್ ಪ್ರೂಫ್ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ರು. ಮೊದಲ ಬಾರಿಗೆ ಎ ಐ ಅರ್ಥ ಮಾಡಿಕೊಳ್ಳುವಂತಹ ವಿಷಯ, ಎರಡನೇ ಬಾರಿಗೆ ಅದು ಅರ್ಥ ಮಾಡಿಕೊಂಡು ಕೊಡುವಂತಹ ಉತ್ತರ, ಮೂರನೇ ಬಾರಿಗೆ ಅದು ಅರ್ಥ ಮಾಡಿಕೊಂಡು ಕೊಡುವಂತಹ ಉತ್ತರದಲ್ಲಿ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನು ಒಂದಷ್ಟು ಎಕ್ಸಾಂಪಲ್ಸ್ ಜೊತೆ ಕೊಟ್ಟಿದ್ರು. ಕರೆಕ್ಟ್. ಅಲ್ಲ, ಅದು ಯಾವ ಥರ ಆಗುತ್ತೆ ಅಂದರೆ, ಲೈಕ್ ಯಾವುದೇ ಕಂಪ್ಯೂಟರ್ ಪ್ರೋಗ್ರಾಮ್ ಕೂಡ ಅದು ಆಲ್ಮೋಸ್ಟ್ ಲೈಕ್ ಎ ಡಿಟರ್ಮಿನಿಸ್ಟಿಕ್ ಪ್ರೋಗ್ರಾಮ್. ನೀವು ಇನ್ಪುಟ್ ಕೊಟ್ಟರೆ ಅದಕ್ಕೆ ಅಂತ ಲೈಕ್ ಓನ್ ಇಂಟೆಲಿಜೆನ್ಸ್ ಅಂತ ಏನಿರಲ್ಲ. ಓಕೆ ಓಕೆ, ಇಟ್ಸ್ ಅ ಬಿಹೇವಿಯರ್. ಅದು ನಮಗೆ ಆ ಥರ ಅನಿಸುತ್ತೆ. ಓಕೆ, ಈಗ ಯಾವ ಥರ ಆಗಿದೆ ಅಂದರೆ, ಲೈಕ್ ಒಂದು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ಉತ್ತರ ಬರಬೇಕು. ಅದು ಹೆಂಗೆ ಬರುತ್ತೆ? ಈಗ ಅದು ಅಂಡರ್ಲೈಯಿಂಗ್ ಟೆಕ್ನಾಲಜಿ ಹೇಗೆ ವರ್ಕ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ಇಂಟರ್ನೆಟಲ್ಲಿ ಆ ವರ್ಡ್ಸು ಎಲ್ಲ ಕಡೆ ಬಂದಿದ್ದನ್ನು ಇದೆ, ಈ ಥರ ವರ್ಡ್ಸ್ ಬಂದಾಗ ನೆಕ್ಸ್ಟ್ ವರ್ಡ್ಸು ಯಾವ ಪಾಸಿಬಿಲಿಟೀಸ್ ಇದೆ ವರ್ಡ್ಸ್ಗೆ. ಓಕೆ, ಅದು ಯಾವ ರೀತಿ ಡೇಟಾ ಮೇಲೆ ಟ್ರೈನಿಂಗ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಮಷೀನ್ ಈಸ್ ನಾಟ್ ಕ್ರಿಯೇಟಿಂಗ್ ದ ಡೇಟಾ, ನಾವು ಅದಕ್ಕೆ ಏನು ಡೇಟಾ ಕೊಡ್ತೀವಿ ಅದರಿಂದ ಕಲಿತಾ ಇದೆ. ಓಕೆ, ಸೊ ನೀವೇನು ಪ್ರಶ್ನೆ ಕೇಳಿದ್ರೂ ನೆಕ್ಸ್ಟು ಒಂದು 50, 100, ಥೌಸಂಡ್ಸ್ ಆಫ್ ಪಾಸಿಬಿಲಿಟೀಸ್ ಇರ್ಬೋದು. ಓಕೆ, ಅದನ್ನು ರ್ಯಾಂಡಮಾಗಿ ಒಂದು ಪಿಕ್ ಮಾಡುತ್ತೆ. ಓಕೆ ಓಕೆ, ಆ ವರ್ಡ್ ಇಟ್ಕೊಂಡು ಇನ್ನು ಉಳಿದಿದ್ದೆಲ್ಲ ವರ್ಡ್ಸ್ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ವರ್ಡನ್ನು ರ್ಯಾಂಡಮಾಗಿ ಪಿಕ್ ಮಾಡುತ್ತೆ. ಓಕೆ, ಸೊ ನೀವು ಇದೇ ಒಂದು ಫುಲ್ ಚಾಟ್ ಕಾನ್ವರ್ಸೇಷನ್ ಮಾಡ್ತಾಯಿದ್ರೆ ನೀವು ಫಸ್ಟ್ ಏನೋ ಒಂದು ಕೇಳಿರ್ತೀರ, ಮುಂಚೆ ಉತ್ತರ ಬಂದಿರುತ್ತೆ. ಲೈಕ್ ಯು ಕ್ಯಾನ್ ಸೇ ಅದು ನನಗೆ ಇಷ್ಟ ಸರಿ ಇಲ್ಲ, ಬೇರೆ ಥರ ಉತ್ತರ ಕೊಡು ಅಂತ ಕೇಳಿರ್ತೀರ, ಅದು ಉತ್ತರ ಬರುತ್ತೆ. ಸೊ ಅದೆಲ್ಲ ಹಿಸ್ಟ್ರಿಯಲ್ಲಿದ್ದರೆ ನೆಕ್ಸ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಏನೋ ಪ್ರಶ್ನೆ ಕೇಳಿದಾಗ ನೀವೇನು ಕರೆಕ್ಟ್ ಮಾಡಿರ್ತೀರಲ್ಲ ಆ ಉತ್ತರ ಬರುತ್ತೆ. ನಿಮಗೆ ಸರ್ಪ್ರೈಸ್ ಆಗುತ್ತೆ, ಆಗ್ಲಿಕ್ಕೆ ಕಲ್ತ್ಬಿಟ್ಟಿದೆ ಅಂತ. ಓಕೆ, ಹಾಗಂದ್ರೆ ಇವಾಗ ಹಂಗಂದ್ರೆ ಎ ಐಯಿಂದ ಬರೋ ಎಲ್ಲ ಇನ್ಫಾರ್ಮೇಷನ್ನು ಸರಿಯೇ ಇರಬೇಕು ಅಂತಿಲ್ವಾ? ಚಾನ್ಸೇ ಇಲ್ಲ. ದಟ್ಸ್ ಕಾಲ್ಡ್ ಹ್ಯಾಲುಸಿನೇಷನ್ಸ್. ಓಕೆ, ದಟ್ ಈಸ್ ಅ ಪವರ್ ಆಫ್ ಎ ಐ. ಓಕೆ ಓಕೆ, ಸೊ ಯಾವುದೇ ನೀವು ಕಾಂಟೆಕ್ಸ್ಟ್ ಕೊಟ್ಟರೆ ಅದು ಆ ಕಾಂಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ ವಾಟ್ ಈಸ್ ದ ಬೆಸ್ಟ್ ಪಾಸಿಬಲ್ ನೆಕ್ಸ್ಟ್ ವರ್ಡ್ ಅಂತ ಜನ್ರೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅದು ಆಲ್ಮೋಸ್ಟ್ ನಿಮಗೆ ಟ್ರೈನಿಂಗ್ ಡೇಟಾದಲ್ಲಿ ಹೆಂಗಿರುತ್ತೆ ಅಂದರೆ, ಸೊ ದೆರ್ ವಾಸ್ ಸಮ್ ಇಂಟ್ರೆಸ್ಟಿಂಗ್ ಟ್ವೀಟ್. ಈಗ 9.1 ದೊಡ್ಡದ, 9.10 ದೊಡ್ಡದ ಅಂತ, 9.12 ದೊಡ್ಡದ ಆ ಥರ, ರೈಟ್? ಸೊ ಇವಾಗ ಏನಾಗುತ್ತೆ ಅಂದರೆ, ಲೈಕ್ ನಮಗೆ ನ್ಯೂಮರಿಕಲಾಗಿ ನೋಡೋದಕ್ಕೂ ಎ ಐ ವುಡ್ ಹವ್ ಸೀನ್ ಇಟ್ ಆಸ್ ಸಾಫ್ಟ್ವೇರ್ ವರ್ಷನ್ಸ್. ಸಾಫ್ಟ್ವೇರ್ ವರ್ಷನ್ಸಲ್ಲಿ ಫಸ್ಟ್ 9.1 ಬಂತು, 9.11 ಬಂತು, 9.3 ಬಂತು, ಆ ಥರ ಸಾಫ್ಟ್ವೇರ್ ವರ್ಷನ್ಸ್ ನೋಡಿರುತ್ತೆ. ಓಕೆ, ಆ ವರ್ಷನ್ ನಂಬರ್ ಪ್ರಕಾರ ಯಾವ್ದು ದೊಡ್ಡದು ಅಂತ ಹೇಳ್ಬೋದು. ನೀವು ಕೇಳಿದ ಕ್ವೆಶನಲ್ಲಿ ಲೈಕ್ ವಿಚ್ ಈಸ್ ಬಿಗರ್. ಓಕೆ, ಸೊ ಆ ವರ್ಷನ್ ನಂಬರ್ ಪ್ರಕಾರ ಯಾವ್ದು ದೊಡ್ಡದಿರುತ್ತೆ, ನ್ಯೂಮರಿಕಲಿ ಅದು ದೊಡ್ಡದಿರೋಕ್ಕೆ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಹಂಗಾದಾಗ ಏನು ಅನ್ಸುತ್ತೆ, ಎ ಐ ಡಸಂಟ್ ಇವನ್ ನೋ ವಿಚ್ ನಂಬರ್ ಈಸ್ ಬಿಗರ್ ಅಂತ ಅನ್ಸುತ್ತೆ. ಬಟ್ ಅದು ಕಲ್ತಿರೋ ಡೇಟಾ ಪ್ರಕಾರ ನೋಡಿದರೆ ದೆನ್ ಇಟ್ ಈಸ್ ಮೇಕ್ಸ್ ಸೆನ್ಸ್ ಆನ್ಸರ್. ಬಟ್ ನೀವೇ ಕ್ವೆಶನ್ ಕೇಳಬೇಕಾದ್ರೆ ಇದು ನ್ಯೂಮರಿಕಲ್ ನಂಬರ್ಸ್ ಅಂತ ಹೇಳಿಬಿಟ್ಟು ಬೇರೆ ಕೇಳೋದಕ್ಕೂ ಓಕೆ ಆವಾಗ ಕರೆಕ್ಟಾಗಿ ಉತ್ತರ ಬರುತ್ತೆ. ಓಕೆ, ಸೊ ದಟ್ ಮೀನ್ಸ್ ಲೈಕ್ ನೀವು ಎಷ್ಟು ಕಾಂಟೆಕ್ಸ್ಟ್ ಕೊಡೋಕ್ಕೆ ಸಾಧ್ಯ ಇದೆಯೋ, ಬೇರೆ ಬೇರೆ ಕಾಂಟೆಕ್ಸ್ಟು ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿದರೆ ಬೇರೆ ಬೇರೆ ಆನ್ಸರ್ ಬರೋ ಚಾನ್ಸಸ್ ಇದೆ. ಓಕೆ ಓಕೆ, ಒಂದು ದಟ್ ಈಸ್ ನಾಟ್ ಈ ಮುಂಚೆ ಟ್ರೈನ್ ಮಾಡಿರೋ ಡೇಟಾದಲ್ಲಿ ಇಲ್ಲದೇ ಇರೋವಂಥ ವರ್ಡ್ಸ್ ಸೆಂಟೆನ್ಸಸ್ ಕೂಡ ಎ ಐ ಜನ್ರೇಟ್ ಮಾಡುತ್ತೆ. ಓ ಓಕೆ, ಸೊ ಯು ಕ್ಯಾನ್ ಆಸ್ಕ್ ಅಬೌಟ್ ಸಮಥಿಂಗ್, ಲೈಕ್ ಇಟ್ ವಿಲ್ ಜನ್ರೇಟ್ ಸಮ್ ಆನ್ಸರ್. ಅದು ಲ್ಯಾಂಗ್ವೇಜ್ ಪ್ರಕಾರ ಅದು ತುಂಬ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಗಿವ್ಸ್ ಯು ದ ಇಂಪ್ರೆಷನ್, ಅಲ್ಲಿ ನಿಮಗೆ ಅದು ನಿಜನೋ ಸುಳ್ಳು ಜಡ್ಜ್ ಮಾಡೋದು ಕಷ್ಟ ಆಗುತ್ತೆ. ದ್ಯಾಟ್ ಈಸ್ ಒನ್ ಬಿಗ್ ಡೇಂಜರ್ ಆಫ್ ಎ ಐ. ಸೊ ಎ ಐ ಅಲ್ಲಿ ಬರೋದು ಎಲ್ಲವೂ ಸತ್ಯ ಅಂತ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಇಲ್ಲ, ಸೊ ಎಸ್ಪೆಷಲಿ ಲೈಕ್ ಈಗ ನಾನು ಹೇಳಿದ್ನಲ್ಲ, ಎ ಐ ಟ್ರೈನಿಂಗ್ ಮಾಡಿದರೆ ಅದಕ್ಕೊಂದು ಕಟ್ ಆಫ್ ಡೇಟ್ ಇರುತ್ತೆ. ಅದಾದಮೇಲಿರೋ ವಿಷಯಗಳು ಅದಕ್ಕೆ ಗೊತ್ತಿರಲ್ಲ ಮಾಡೆಲ್ಗೆ. ಇಟ್ಸ್ ನಾಟ್ ಟ್ರೈನ್ಡ್ ಆನ್ ದಟ್.
ಈಗ 1 ಮಂತ್ ಕೆಳಗಡೆ ಟ್ರೈನಿಂಗ್ ಮುಗಿದಿದ್ರೆ ಈ ಮಂತಲ್ಲಿ ನಿನ್ನೆ ನಡೆದಿದ್ದು ಕ್ರಿಕೆಟ್ ಮ್ಯಾಚ್ ಬಗ್ಗೆ ಕೇಳಿದರೆ ಇಟ್ ಕ್ಯಾನ್ ಜನರೇಟ್ ಸಮ್ ರೆಸ್ಪಾನ್ಸ್. ಓಕೆ ಓಕೆ, ವಿಟ್ ವಿಲ್ ಲುಕ್ ಫೀಸಿಬಲ್, ಇಟ್ ವಿಲ್ ಲುಕ್ ಕರೆಕ್ಟ್ ಅಂತ ಅನ್ಸುತ್ತೆ. ಓಕೆ ಬಟ್ ದ್ಯಾಟ್ ಈಸ್ ದ ಬಿಗರ್ ರಿಸ್ಕ್ ವೆನ್ ಯು ಆರ್ ಕನ್ಸ್ಯೂಮಿಂಗ್ ಇಟ್. ಹಾಂ ಹಾಂ ಓಕೆ, ಯು ಹ್ಯಾವ್ ಟು ನೋ ದಟ್ ಇಟ್ ಕ್ಯಾನ್ ಹ್ಯಾಪನ್. ರೈಟ್. ಓಕೆ, ಸೊ ಇವತ್ತು ಮೊಬೈಲ್ ಎಲ್ಲರ ಜೀವನದಲ್ಲಿ ಅವಿಭಾಜ್ಯ ಅಂಗ. ಫ್ರೆಂಡ್ಸ್ ಹೊರಗಡೆ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕಿಂತ ಮೊಬೈಲ್ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದಷ್ಟೇ ಇವತ್ತಿನ ಸರ್ಕಲ್ನಲ್ಲಿ ಜೀವನ ಬದುಕ್ತಾ ಇದ್ದೀವಿ ನಾವು. ಎ ಐ ಫ್ರೆಂಡ್ಸನ್ನು ಅಥವಾ ಎಮೋಷನ್ಸನ್ನು ರೀಪ್ಲೇಸ್ ಮಾಡಬಹುದಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನದಲ್ಲಿ ಕೆಲವೊಂದು ಆ್ಯಪ್ಗಳಿವೆ, ಅದರಲ್ಲಿ ಒಬ್ಬ ಅಸಿಸ್ಟೆಂಟ್ ಇರ್ತಾರೆ, ಅದಕ್ಕೊಂದು ಹೆಸರು ಕೊಡ್ತಾರೆ. ನನ್ನ ಬೇಕು ಬೇಡಗಳನ್ನು ಆ ಅಸಿಸ್ಟೆಂಟಿಗೆ ಹೇಳ್ಕೋಬಹುದು, ಅದಕ್ಕೆ ತಕ್ಕನಾದಂತಹ ಉತ್ತರ ಬರುತ್ತೆ. ತುಂಬ ಫನಿ ಕ್ವೆಶ್ಚನ್, ಬಟ್ ಐ ವಿಲ್ ಆಸ್ಕ್ ದಿಸ್ ಕ್ವೆಶ್ಚನ್. ರಿಲೇಷನ್ಶಿಪ್ಸನ್ನು ಎ ಐ ರಿಪ್ಲೇಸ್ ಮಾಡ್ಬೋದಾ ಥ್ರೂ ರೋಬೋ? ಅಂದರೆ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಗಂಡ ಹೆಂಡ್ತಿನ ರಿಪ್ಲೇಸ್ ಮಾಡ್ಬೋದಾ? Look, it all depends on what is your emotional requirement. ಓಕೆ, ನೀವು ಕೇಳಿದ ಪ್ರಶ್ನೆಗೆ ನಿಮಗೆ ಬೇಕಾದಂಗೆ ಉತ್ತರ ಬರಬೇಕು ಅಂದರೆ ಯು ಕ್ಯಾನ್ ಯೂಸ್ ಎ ಐ. And so you like, you know, with couple of instructions you can guide AI to respond to you in a way that you want. ಅಲ್ಲ, ಮುಂದಿನ ದಿನಗಳಲ್ಲಿ ಅಂಥ ದಿನಗಳನ್ನು ನೋಡ್ತೀವ ನಾವು ಅಂತ. ನನಗೆ Sure, ಮನುಷ್ಯರ like it's ಸಹವಾಸ ಸಾಕು. it's probably a question for social scientists and psychologists to understand that, right? And it's, you know, adana it's a matter to be studied, I think. ಸೊ ಸೋಷಿಯಲ್ ಮೀಡಿಯಾ, Because if you could find friends in books, ನಿಮಗೇನಾದರೂ ಬೇಕಾದಾಗ ಅದು ಒಂದು ಕೆಲವು ಬುಕ್ ಓದಿದಾಗ ಯು ಫೀಲ್ ಬೆಟರ್, ಇಟ್ ಸೆಲ್ಫ್ ಹೆಲ್ಪಿಂಗ್ ಅದೆಲ್ಲ ಆಗುತ್ತೆ ಅಂದರೆ ವೈ ನಾಟ್ ಎ ಐ? ಹಂಗಾದ್ರೆ ಎಲ್ರಿಗೂ ಥ್ರೆಟ್ ಇದೆ ನಿಮಗೆ. ನಿಮ್ಮ ವರ್ಕಿನ ಬಗ್ಗೆ ಮಾತನಾಡೋದಾದರೆ, ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ, ಎಲ್ಲ ಲ್ಯಾಂಗ್ವೇಜ್ನ ಬಗ್ಗೆ ಕೂಡ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಟೆಲ್ ಅಸ್ ಅಬೌಟ್. ನಾನು ಮಲ್ಟಿಲಿಂಗ್ವಲ್ ಟೆಕ್ನಾಲಜೀಸ್ ಲೈಕ್ ಆಲ್ಮೋಸ್ಟ್ ಅರ್ಲಿ 2006 ನಾನು ಕ್ವಿಲ್ ಪ್ಯಾಡ್ ಅಂತ ಕ್ರಿಯೇಟ್ ಮಾಡಿದ್ದೆ. ಸೊ ದಟ್ ವಾಸ್ ಒನ್ ಆಫ್ ದ ಫಸ್ಟ್ ಮಷಿನ್ ಲರ್ನಿಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಇನ್ಪುಟ್. ಇಂಗ್ಲೀಷ್ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಅದೆಲ್ಲ. ಓಕೆ, ಸೊ ಇವಾಗ ಲೈಕ್ ಏನೋ ಎ ಐ ಅಡ್ವಾನ್ಸ್ಮೆಂಟ್ ತೊಗೊಂಡ್ರೆ ಏನು ಅಡ್ವಾನ್ಸ್ಮೆಂಟ್ ಇಂಗ್ಲೀಷಿಗೆ ಅವೈಲಬಲ್ ಇದೆ ಅದು ಇಂಡಿಯನ್ ಲ್ಯಾಂಗ್ವೇಜಸ್ಸಿಗಿಲ್ಲ. ಹೌದು. ಓಕೆ, ಈವನ್ ಕ್ವಾಲಿಟಿ ಆಫ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಅಥವಾ ನಿಮಗೆ ಇಂಗ್ಲೀಷಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ಅದನ್ನು ಕನ್ನಡದಲ್ಲಿ ಮಾಡಬೇಕು ಅಂದರೆ ಕಷ್ಟ. ಇಟ್ಸ್ ನಾಟ್ ರಿಲಯಬಲ್. ಓಕೆ, ಸೊ ಇದೆಲ್ಲ ಲೈಕ್ ಅಗೇನ್ ಆಸ್ ಎ ಸೆಡ್, ಈಗ ಓಪನ್ ಎ ಐ ಟ್ರೈನ್ ಮಾಡಿದಾಗ ಆಲ್ಮೋಸ್ಟ್ ವರ್ಲ್ಡ್ಸ್ ಕಾಂಟೆಂಟ್ ಎಲ್ಲ ಲ್ಯಾಂಗ್ವೇಜಸ್ಸು ಸೇರಿಸಿ ಮಾಡಿರ್ತಾರೆ. ಸೊ ಅದರಲ್ಲಿ ಏನೋ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸಿಗೆ ಕನ್ನಡಕ್ಕೆ ಎಷ್ಟು ರಿಪ್ರೆಸೆಂಟೇಷನ್ ಸಿಗುತ್ತೆ, ದಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಹೌದು. ಓಕೆ, ಇಂಡಿಯಾದಲ್ಲೂ ಕೂಡ ಲಾಟ್ ಆಫ್ ಸರ್ವಮ್ ಎ ಐ ನಡೀತಾ ಇದೆ. ಸೊ ದೇರ್ ದ ಗೋಲ್ ಈಸ್ ಟು ಟ್ರೈನ್ ಇಟ್ ವಿತ್ ಇಂಡಿಯನ್ ಕಾಂಟೆಂಟ್, ಇಂಡಿಯನ್ ಲ್ಯಾಂಗ್ವೇಜಸ್ ಕಾಂಟೆಂಟ್ ಮಾಡಿ ನಮ್ಮದೇ ಒಂದು ಮಾಡೆಲ್ ಮಾಡಬೇಕು. ಸೊ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ಬೇಕು, ಇನ್ನು ವೆಯ್ಟ್ ಮಾಡಿ. ಓಕೆ, ಬಟ್ ವಿತ್ ಈ ಎ ಐ ಅಡ್ವಾನ್ಸಿಂದ ಹೊಸ ಕೇಪಬಿಲಿಟಿ ಓಪನ್ ಆಗ್ತಾ ಇದೆ ನಮಗೆ ರಿಸರ್ಚರ್ಸಿಗೆ ಕೂಡ. ಓಕೆ, ಸೊ ನಾನು ಪರ್ಟಿಕ್ಯುಲರಾಗಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಹೌ ಟು ಯೂಸ್ ಇಂಗ್ಲೀಷ್ ಎ ಐದು ಕೇಪಬಿಲಿಟೀಸ್ ತೊಗೊಂಡು ಅದನ್ನು ಕನ್ನಡ ಅಥವಾ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಯೂಸ್ ಕೇಸಿಗೆ ಆ ಕೇಪಬಿಲಿಟಿನ ಇಲ್ಲಿ ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಸೊ ದ್ಯಾಟ್ ಈಸ್ ಒನ್ ಏರಿಯಾ ಆಫ್ ರಿಸರ್ಚ್ ದಟ್ ಐ ಥಿಂಕ್ ಈ ವಿದ್ಯಾರ್ಥಿಗಳಿಗಂತೂ ಅದೊಂದು ವರ ಆಗತ್ತೆ ಅಂತ ಅನಿಸುತ್ತೆ. ಸೊ ಇಫ್ ಯು ಸಿ ಲೈಕ್ ನಾಲೆಜ್, ದ ವೆರೈಟಿ ಆಫ್ ಫೀಲ್ಡಲ್ಲಿ ಎಷ್ಟು ಡೆಪ್ತ್ ಆ್ಯಂಡ್ ಬ್ರೆಡ್ತ್ ಆಫ್ ನಾಲೆಜ್ ಅವೈಲಬಲ್ ಇದೆ ಇಂಟರ್ನೆಟಲ್ಲಿ, ಮೆಜಾರಿಟಿ ಆಫ್ ಇಟ್ ಇಸ್ ದೇರ್ ಇನ್ ಇಂಗ್ಲೀಷ್. ಹೌದು, ರೈಟ್. ಬಟ್ ಇಫ್ ಅದನ್ನು ನಮಗೆ ಕನ್ನಡದಲ್ಲಿ ಅಥವಾ ಬೇರೆ ಇದರಲ್ಲಿ ಅವೈಲಬಲ್ ಆಗಬೇಕು ಅಂದರೆ ಸೊ ಟ್ರಾನ್ಸ್ಲೇಷನ್ ಅಲೋನ್ ಕೆನಾಟ್ ಹೆಲ್ಪ್. ಐ ಮೀನ್ ಟ್ರಾನ್ಸ್ಲೇಷನ್ ಕ್ವಾಲಿಟಿ ಕೂಡ ಚೆನ್ನಾಗಾಗಬೇಕು. ಹೌದು, that is one thing. Second thing is like there's more than that you do in with AI, right? ಈ ಪ್ರೋಗ್ರಾಮ್ ಮಾಡ್ತೀವಿ, ದಟ್ ಈಸ್ ನಥಿಂಗ್ ಟು ಡೂ ವಿತ್ ದ ಲ್ಯಾಂಗ್ವೇಜ್ ಅಲೋನ್. ನಮ್ಮ ಸ್ಪೋಕನ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿದ್ದಲ್ಲ. ರೈಟ್, ಬೇರೆ ಯಾವುದೋ ವಿಷಯದ ಬಗ್ಗೆ ಏನೋ ಅರ್ಥ ಮಾಡ್ಕೋಬೇಕು, ಅದು ಹೆಂಗೆ ವರ್ಕ್ ಆಗುತ್ತೆ, ಇದು ಹೆಂಗೆ ವರ್ಕ್ ಆಗುತ್ತೆ, ಫಿಸಿಕ್ಸ್ ಕಾನ್ಸೆಪ್ಟ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ವಿ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್.
ಸೊ ಆ ನಾಲೆಜ್ ನಾವು ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಅದೇ ನಾಲೆಜ್ ಕೊಟ್ಬಿಟ್ಟು ಮತ್ತೆ ಮಷಿನ್ ಟ್ರೈನ್ ಮಾಡ್ತೀವಿ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಆಸ್ ಇನ್ ಲೈಕ್ ವಿ ಡೋಂಟ್ ನೀಡ್ ಟು ಡೂ ದ್ಯಾಟ್. ಹೌದು. ಸೊ ನಾಲೆಜ್ ಕ್ಯಾನ್ ಬಿ ದೇರ್ ಇನ್ ಒನ್ ಲ್ಯಾಂಗ್ವೇಜ್ ಆ್ಯಂಡ್ ಅದರ ಯೂಸೇಜ್ ಕ್ಯಾನ್ ಬಿ ಹ್ಯಾಪನಿಂಗ್ ಇನ್ ಅನದರ್ ಲ್ಯಾಂಗ್ವೇಜ್. ಸೊ ದ್ಯಾಟ್ ಈಸ್ ಇನ್ ದ್ಯಾಟ್ ಡೈರೆಕ್ಷನ್ ಐ ಆಮ್ ವರ್ಕಿಂಗ್ ಆನ್ ಸಮ್ ಐಡಿಯಾಸ್. ಹೌ ಇಟ್ ವರ್ಕ್ಸ್ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಭಾರತದಲ್ಲಂತೂ ಬಹಳಷ್ಟು ಭಾಷೆಗಳಿವೆ. ಹಾಗಾಗಿ ಸ್ಪೆಷಲಿ ಕನ್ನಡದ ಬಗ್ಗೆ ಮಾತನಾಡೋದಾದರೆ ಇವತ್ತಿಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂಗ್ಲೀಷ್ ಲ್ಯಾಂಗ್ವೇಜಿನ ಬಗ್ಗೆ ಬಹಳಷ್ಟು ಹೊಡೆದಾಡ್ತಾ ಇರ್ತಾರೆ. ಕನ್ನಡ ಮೀಡಿಯಂ ಕಲ್ತಿರ್ತಾರೆ, ಕೆಲವೊಂದು ಪುಸ್ತಕಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಓದೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಇದು ಎಷ್ಟು ದೊಡ್ಡ ಲಾಭ ಆಗುತ್ತೆ? ಒಂದು ಟ್ರಾನ್ಸ್ಲೇಷನ್ ಅನ್ನೋದಕ್ಕಿಂತ ಯು ಕ್ಯಾನ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಲೆವೆಲ್ ಆಫ್ ಈಚ್ ಲರ್ನರ್. ಅವರಿಗೆ ಒಬ್ಬ ಪರ್ಸನಲೈಸ್ಡ್ ಟೀಚರ್ ಇದ್ದಂಗೆ. ಓಕೆ, ರೈಟ್. ದ್ಯಾಟ್ಸ್ ಅ ಮಚ್ ಬೆಟರ್ ವೇ ಆಫ್ ಲುಕಿಂಗ್ ಅಟ್ ವಾಟ್ ಎ ಐ ಕ್ಯಾನ್ ಡು. ಓಕೆ, ಸೊ ಇವಾಗ ನೀವೇನೋ ಓದಬೇಕಾದ್ರೆ ಯುವರ್ ಡೌಟ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಸಂಬಡಿ ಎಲ್ಸಸ್. ಹೌದು. ಓಕೆ, ನಿಮಗೇನು ಅರ್ಥ ಆಗುತ್ತೆ, ನಿಮಗೇನು ಅರ್ಥ ಆಗಲ್ಲ, ದಟ್ಸ್ ಎ ವೆರಿ ನಿಮ್ಮ ಪ್ರಯರ್ ನಾಲೆಜು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ದಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಹೌದು. ನಾವು ಯು ಕಾಂಟ್ ಹ್ಯಾವ್ ಎಲ್ಲರಿಗೂ ಟೀಚರ್ ಅದನ್ನು ಕೇಟರ್ ಮಾಡೋಕ್ಕಾಗಲ್ಲ. ನಾವು ಎ ಐ ವಿಲ್ ಬಿ ಏಬಲ್ ಟು ಕೇಟರ್ ಟು ದಟ್ ರಿಕ್ವೈರ್ಮೆಂಟ್, ರೈಟ್. ಬಟ್ ಇನ್ನು ರಾ ಫಾರ್ಮಲ್ಲಿ ಚಾಟ್ ಜಿ ಪಿ ಟಿ ಇದೆ ಅಂದರೆ ದಟ್ ಇಸ್ ನಾಟ್ ಗೋನ್ ಹೆಲ್ಪ್. ಅದ್ರ ಮೇಲೆ ಬೇರೆ ಸಾಫ್ಟ್ವೇರ್ ಲೇಯರ್ಗಳೆಲ್ಲ ಡೆವಲಪ್ ಮಾಡಿ ವಿ ಕ್ಯಾನ್ ಮೇಕ್ ಇಟ್ ಅವೈಲಬಲ್ ಟು ಆರ್ ಲ್ಯಾಂಗ್ವೇಜ್ ಪೀಪಲ್ ಆ್ಯಂಡ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಆಲ್ ದಟ್. ಓಕೆ, ಸೊ ಜೆನ್ಜಿ ಕಿಡ್ಸ್ ಏನಿದ್ದಾರೆ ಇವಾಗ ಅವರ ನೆಕ್ಸ್ಟ್ ಜನ್ರೇಷನ್ನು ಎ ಐನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಫ್ಯೂಚರಲ್ಲಿ? ಅನದರ್ 10 years ಡೌನ್ ದ ಲೈನ್ ಎ ಐನ ಹೇಗೆ ನೋಡ್ತೀರಿ ನೀವು? ಸಿ ಇಟ್ಸ್ ಲೈಕ್ ಆಸ್ ಐ ಟೋಲ್ಡ್ ಅರ್ಲಿಯರ್ ಆಲ್ಸೋ, ಪ್ರೋಗ್ರಾಮರ್ಸಿಗೆ ಏನು ಚಾಲೆಂಜ್ ಇದೆ ಅಂತ ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ, ರೈಟ್. ಸ್ಪೆಷಲೈಸ್ಡ್ ಸ್ಕಿಲ್ಸ್ಗಿಂತ ಓವರ್ ಆಲ್ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ that becomes more important. ಮನುಷ್ಯರಿಗೆ ಚಾಲೆಂಜ್ ಕೊಡುತ್ತೆ. So no, humans should be good at problem solving, understanding the real world. ಅದನ್ನು ಫಾರ್ಮುಲೇಟ್ ಮಾಡಿ ಎ ಐನ ಟೂಲ್ ಥರ ಯೂಸ್ ಮಾಡ್ಕೊಳ್ಳೋಕೆ ಏನು ಕೇಪಬಿಲಿಟೀಸ್ ಬೇಕು, ಎಜುಕೇಷನ್ ಕೂಡ ಟ್ರೈನ್ ದೆಮ್ ಟುವರ್ಡ್ಸ್ ದಟ್. ಓಕೆ, ಸೊ ಇದು ಫಂಡಮೆಂಟಲಿ ಏನು ಪಾತ್ ಇತ್ತು ಕರಿಯರ್ಗೆ, ದಟ್ ಹೋಲ್ ಪಾತ್ ಹ್ಯಾಸ್ ಟು ಬಿ ರೀಲುಕ್ಡ್ ಅಟ್ right now. With AI, yes, you have to work with AI or you're going to be competing with AI, depends on that. ಓಕೆ, ಜಾಬ್ ಕ್ರಿಯೇಷನ್ಸ್ ಬಗ್ಗೆ ಇರೋ ಅವಕಾಶಗಳೇನು ಮುಂದಿನ ದಿನಗಳಲ್ಲಿ? ಜಾಬ್ ಕ್ರಿಯೇಷನ್ಸ್ ಅಂದರೆ ಲೈಕ್ ನಾವು ವಾಟ್ ಮೋರ್ ಕೆನ್ ವಿ ಡೂ ಹ್ಯಾಸ್ ಟು ಓಪನ್ ಅಪ್. ದೆನ್ ವಿ ಹ್ಯಾವ್ ಟು ಲುಕ್ ಅಟ್ ವಾಟ್ ಜಾಬ್ಸ್ ಆರ್ ರಿಕ್ವೈರ್ಡ್ ಫಾರ್ ದಟ್. ತುಂಬ ಜನ ಇವಾಗ ಎ ಐಯನ್ನು ತಮ್ಮ ಮುಂದಿನ ಫ್ಯೂಚರ್ ಆಗಿ ನೋಡ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದಾರೆ. ಸೊ ಅವರಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಿ? ಎ ಐನ ಅವ್ರು ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ್ಯಸ್ ಅ ಪ್ರೊಫೆಷನ್ ಹೆಂಗೆ ತಗೋಬೇಕು? ಸೊ ಆ್ಯಸ್ ಎ ಪ್ರೊಫೆಷನ್ ಹೇಳಬೇಕು ಅಂದರೆ ಲೈಕ್ ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಫಸ್ಟ್ ಪ್ರಿನ್ಸಿಪಲ್ಡ್ ಥಿಂಕಿಂಗ್ ಆ್ಯಂಡ್ ಫೌಂಡೇಶನಲ್ ಲರ್ನಿಂಗ್. ಓಕೆ, ಸೊ ದ ಟೆಕ್ನಾಲಜೀಸ್ ಆ್ಯಂಡ್ ಟೂಲ್ಸ್ ಕ್ಯಾನ್ ಕೀಪ್ ಚೇಂಜಿಂಗ್, ಬಟ್ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ನಾಲೆಜ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ ಬೇಕೇ ಬೇಕು. ಓಕೆ, ನೀವು ಕಾಲೇಜಲ್ಲಿ ಲೈಕ್ ವಾಟ್ ಎವರ್ ಯು ಸ್ಟಡಿ, ಇಟ್ ಈಸ್ ಈವನ್ ದೋ ದಟ್ ಈಸ್ ನಾಟ್ ಡೈರೆಕ್ಟ್ಲಿ ಅಪ್ಲಿಕಬಲ್, ಇಟ್ಸ್ ಅ ಗುಡ್ ಪ್ರಾಕ್ಟೀಸ್ ಗ್ರೌಂಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಥಿಯರೀಸ್, ಅಪ್ಲೈಯಿಂಗ್ ದೋಸ್ ಥಿಯರೀಸ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಆ ಪ್ರಾಕ್ಟೀಸ್ ಬಿಟ್ಟರೆ then you will be competing with AI, not working with AI. ಓಕೆ, ಈಗ ಬಹಳಷ್ಟು ಕಂಪನಿಗಳು ಶುರು ಆಗ್ತಾ ಇವೆ ಎ ಐ ರಿಲೇಟೆಡ್. ಸೊ ಬಹಳಷ್ಟು ಜನ ಏನು ಉದಯೋನ್ಮುಖ ಉದ್ಯಮಿಗಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಾಲೇಜಿಂದ ಆಚೆ ಬಂದು ನಾನೊಂದು ಕಂಪನಿ ಶುರು ಮಾಡ್ತೀನಿ ಅಂತ ಅಂತಿದ್ದಾರೆ. ಅವರ ಭವಿಷ್ಯ ಏನು ಎ ಐನಲ್ಲಿ? ಓಕೆ, ಸೊ ಈಗ ಕರೆಂಟ್ ಲೆವೆಲ್ ಆಫ್ ಎ ಐ ಅಲ್ಲಿ ಹೆಂಗಿದೆ ಅಂದರೆ, ಏನೇ ಹೊಸ ಐಡಿಯಾ ಬಂದರೆ ಅದನ್ನೊಂದು ಪ್ರೋಟೋಟೈಪ್ ಮಾಡಿ ಇಟ್ ವರ್ಕ್ಸ್ ಅಂತ ತೋರಿಸ್ಲಿಕ್ಕೆ ಇಟ್ ಹಾರ್ಡ್ಲಿ ಟೇಕ್ಸ್ ಎ ವೀಕೆಂಡ್. ವೀಕೆಂಡ್? ಓಕೆ, ಒಂದು ವಾರದಲ್ಲಿ ಮುಗಿಯುತ್ತೆ. ಹಾಂ, ಸೊ ಯು ಕ್ಯಾನ್ ಶೋ ದಟ್ ದಿಸ್ ವರ್ಕ್ಸ್.
ಏಕೆಂದರೆ ನಾನು ಬಹಳಷ್ಟು ಎಕ್ಸಾಂಪಲ್ಸ್ನ ನೋಡ್ತಾ ಇದ್ದೆ. ಇನ್ನು ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇರೋ ಒಬ್ಬ ವಿದ್ಯಾರ್ಥಿ 100 crores ಬಿಸ್ನೆಸ್ನ ಒಂದು ಕಂಪನಿ ಶುರು ಮಾಡಿದ್ದಾನೆ ಅಂತ ಒಂದೆರಡು ಉದಾಹರಣೆ ನೋಡಿದೆ. ಆಮೇಲೆ ಇನ್ಯಾರೋ AI ಮೂಲಕ ಒಂದು ಕಂಪನಿ ಶುರು ಮಾಡಿ ಇಷ್ಟು ಸಂಪಾದಿಸ್ತಿದ್ದಾರೆ ಅಂತ. ಡೆಫಿನೆಟ್ಲಿ ಇವಾಗ ಎಲ್ರಿಗೂ ಏನು ಅನಿಸುತ್ತೆ ಅಂದರೆ ನಾನು ಐ ಕ್ಯಾನ್ ಬಿ ಅ ಬಿಲೇನಿಯರ್ ಆರ್ ಮಿಲೇನಿಯರ್ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕಾಗಿ ಪ್ರಶ್ನೆ ಕೇಳಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಲೈಕ್ ಅಂದರೆ ಇಟ್ಸ್ ಫಸ್ಟ್ ಸಕ್ಸಸ್ ಕಮ್ಸ್ ವೆರಿ ಇಮಿಡಿಯೇಟ್ಲಿ. ಓಕೆ. ಅಲ್ಲಿಂದ ಪ್ರೋಟೋಟೈಪಿಂದ ಒಂದು ಪ್ರೊಡಕ್ಷನ್ ಆಗಿ ಅದರ ಒಂದು ಬಿಸ್ನೆಸ್ ಡೆವಲಪ್ ಮಾಡಿ ಅದ್ರ ಲೈಕ್ ಕಂಪನಿ ಆರ್ಗನೈಸೇಷನ್ ಡೆವಲಪ್ ಮಾಡೋಕ್ಕೆ ಇಟ್ಸ್ ಅ ಲಾಂಗ್ ವೇ. ಓಕೆ, ಸೊ ಇಟ್ಸ್ ಅನ್ ಇಲ್ಯೂಷನ್ ದಟ್ ಇಟ್ ಕ್ರಿಯೇಟ್ಸ್ ದಟ್ ಫಸ್ಟ್ 85-90% ನಿಮ್ಮ ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಅದರದ್ದು ಫೀಚರ್ಸ್ ಎಲ್ಲ ಔಟ್ ಆಫ್ ದ ಬಾಕ್ಸ್ ಬಂದ್ಬಿಡುತ್ತೆ AI ಇಂದ. ಓಕೆ. ಓಕೆ, ದಟ್ ಫಾರ್ ಒನ್ ಪ್ರಾಡಕ್ಟ್ ಆರ್ ಟೆಕ್ನಾಲಜಿ ಟು ಬಿ ಸಕ್ಸಸ್ಫುಲ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ 95-99% ಇರ್ಬೋದು. ಆ 90ಇಂದ 95-99%ಗೆ ತಗೊಂಡೋಗ್ಲಿಕ್ಕೆ ಓನ್ಲಿ ಇಫ್ ಯು ನೋ ವಾಟ್ ಯು ಆರ್ ಡೂಯಿಂಗ್ ಇಟ್ಸ್ ಪಾಸಿಬಲ್. ಓಕೆ, ರೈಟ್? ದ AI ವಿಲ್ ನಾಟ್ ಹೆಲ್ಪ್ ಯು ದೇರ್. Okay, so there will be tons of these initiatives, tons of these products, tons of these companies that will come up, but they'll soon go away as fast. ಓಕೆ. ಸೊ ಯಾರಿಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ, ಅವ್ರು ಮಾತ್ರ ಉಳಿಯೋಕ್ಕೆ ಸಾಧ್ಯ. ಎಸ್. ಸೊ ಇವಾಗ ಯಾರೋ ಒಬ್ಬರು ಒಂದು ಕಂಪನಿ ಶುರು ಮಾಡಬೇಕು ಅಂದ್ಕೊಳ್ತಿದ್ದಾರೆ AI ಬೇಸ್ಡ್, ನಿಮ್ಮ ಸಜೆಷನ್ಸ್ ಏನು ಅವರಿಗೆ? ಒಂದು 5 ಸಜೆಷನ್ಸ್ ಅಂತ ಅಂದ್ಕೊಳ್ಳಿ. See, first of all, AI should be used only if it is necessary. Okay. ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಲೈಕ್ ಯು ಆರ್ ಟ್ರೈಂಗ್ ಟು ಸಾಲ್ವ್ ಸಂಬಡೀಸ್ ಪ್ರಾಬ್ಲಮ್. ಓಕೆ, ಆ ಪ್ರಾಬ್ಲಮಿಗೆ ನಿಮ್ಮ ಡೊಮೇನ್ ನಾಲೆಜಿಂದ ಅಥವಾ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ಎಕ್ಸಾಕ್ಟ್ಲಿ ವಾಟ್ ಈಸ್ ನೀಡೆಡ್ ಅದನ್ನು ಸಾಲ್ವ್ ಮಾಡಿ ಫಸ್ಟ್ ಪ್ರಿನ್ಸಿಪಲ್ಸಿಂದ ಯೋಚನೆ ಮಾಡಿ ಸಾಲ್ವ್ ಮಾಡಿ ಅಲ್ಲಿ ಯಾವುದನ್ನು AI ಕ್ಯಾನ್ ಡೂ ಬೆಟರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕೆ ಹೊರತು ಓಕೆ ಫುಲ್ ಎಂಡ್ ಟು ಎಂಡ್ ನಾನು ಲೈಕ್ ChatGPT ಕೇಳಿಬಿಟ್ಟು ನನ್ನ ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡ್ತೀನಿ, ChatGPT ಕೇಳ್ಬಿಟ್ಟು ಪ್ರಾಡಕ್ಟ್ ಮಾಡ್ತೀನಿ, ChatGPT ಕೇಳಿಬಿಟ್ಟು ಪ್ರೋಗ್ರಾಮ್ ಮಾಡ್ತೀನಿ ಅಂದರೆ ಇಟ್ ವಾಂಟ್ ಗೋ ಟು ಫಾರ್. ಡೆಫಿನೆಟ್ಲಿ ನಾಟ್. ಓಕೆ, ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕೇ ಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಯು ನೀಡ್ ಟು ಬಿ ಎಕ್ಸ್ಟ್ರೀಮ್ಲಿ ರೆಸ್ಪಾನ್ಸಿಬಲ್. ಬಿಕಾಸ್ ಈಗ ಈ ಹೈಪ್ ಸೈಕಲಲ್ಲಿ ಇಟ್ಸ್ ವೆರಿ ಈಸಿ ಟು ಕಮ್ ಅಪ್ ವಿತ್ ಲೈಕ್ ಗ್ರೇಟ್ ಲುಕಿಂಗ್ ಪ್ರಾಡಕ್ಟ್ ವಿಚ್ ಕ್ಲೇಮ್ಸ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಸೊ ನೀವು ಯಾವುದೋ ಒಂದು ಮೆಡಿಕಲ್ ಡೊಮೇನಲ್ಲಿ ನಾನು ಐ ಕ್ರಿಯೇಟೆಡ್ AI ಡಾಕ್ಟರ್ ಅಂತ, ಓಕೆ, ಸುಮ್ಮನೆ ಒಂದು ಪ್ರೋಗ್ರಾಮ್ ಮಾಡಿ ChatGPT ನೀವು ಕೇಳೋ ಕ್ವೆಶನ್ಸ್ನ ChatGPT ಕೇಳಿಬಿಟ್ಟು ಉತ್ತರ ಬಂದಿದ್ದನ್ನು ಹಿಂಗೆ ಕೊಟ್ಟು ಸಮ್ ಥಿನ್ ಲೇಯರ್ ಆಫ್ ಸಾಫ್ಟ್ವೇರ್ ಬರೆದ್ಬಿಟ್ಟು ಮಾಡ್ಬೋದು. ಬಟ್ ಹೂ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ರಾಂಗ್ ಅಡ್ವೈಸ್? ಓಕೆ, ಸೊ there is a whole lot of technology and the layers of control that we need to build at the AI ಮೇಲೆ to make it useful, make it reliable, make it trustworthy for people to use. ಅದಕ್ಕೆ ತುಂಬ ವರ್ಕ್ ಇದೆ. ಸೊ ಅದನ್ನೆಲ್ಲ ರೆಸ್ಪಾನ್ಸಿಬಲ್ ಆಗಿ ಮಾಡಿದರೆ ದೆನ್ ದಟ್ ವಿಲ್ ಬಿ ಎ ಸಕ್ಸಸ್ಫುಲ್ ಥಿಂಗ್. ಅದರ್ವೈಸ್ ಇಟ್ ವಿಲ್ ಬಿ ಎ ಇರೆಸ್ಪಾನ್ಸಿಬಲ್ ಥಿಂಗ್. ಒಂದು, ಇಟ್ ಈಸ್ ನಾಟ್ ಗ್ರೇಟ್ ಫಾರ್ ಕನ್ಸ್ಯೂಮರ್ಸ್, ಕಸ್ಟಮರ್ಸ್. ಎರಡು, it will kill the industry only because ಈಗ customers will start losing hope. ಕಾನ್ಫಿಡೆನ್ಸ್ ಇರಲ್ಲ, the trust ಇರಲ್ಲ AI based solution ಮೇಲೆ. ಕರೆಕ್ಟ್. that will kill the whole industry also. ವಂಡರ್ಫುಲ್. AI ಆಗಬಹುದಾದ ಲಾಭಗಳೇನು, ನಷ್ಟಗಳೇನು, ಅದಕ್ಕೆ ನಮ್ಮ ಮುಂದಿನ ಜನ್ರೇಷನ್ಗಳು ಯಾವ ರೀತಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಹೋಪ್ಫುಲಿ ನೀವೇ ಹೇಳಿದ ಹಾಗೆ ಒಂದು ಸಹಾಯ ಇರಲಿ AIದು, ಆದರೆ ಅದು ಡಾಮಿನ್ ಮಾಡದೇ ಇರೋವಂತಹ ಪರಿಸ್ಥಿತಿ ಇರಲಿ ಅಂತ ನಾವಂತೂ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಮ್ ಪ್ರಕಾಶ್ ಅವರೇ. AI ಬಗೆಗಿನ ಒಂದಷ್ಟು ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಜ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ.